ನಮಸ್ಕಾರ. ಹರಟೇಟ್ ಹರಿವು ಮಾತುಕತೆಗೆ ಸ್ವಾಗತ. ಕನ್ನಡ ಪುಸ್ತಕ ಲೋಕದಲ್ಲಿ ಒಂದು ಮಾತಿದೆ. ಅಂದರೆ ಹೊಸ ತಲೆಮಾರಿನವರು ಯಾರೂ ಓದ್ತಾ ಇಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗಿದ್ದಾರೆ. ಹೊಸ ಜನ್ರೇಷನ್ನವರು ಯಾವುದೇ ಪುಸ್ತಕಗಳನ್ನು ಓದ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ದೂರಾಗಿದೆ. ಆದರೆ ಇದೇ ಹೊಸ ತಲೆಮಾರಿನ ಯುವಕರು ಮತ್ತು ಯುವತಿಯರು ಇದೇ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಕನ್ನಡ ಪುಸ್ತಕಗಳನ್ನು ಪರಿಚಯ ಮಾಡಿಸ್ತಾರೆ, ಇನ್ನೊಬ್ಬರಿಗೂ ಓದಿನ ರುಚಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇಂಥ ಹಲವಾರು ಹೊಸ ಓದುಗರು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ. ಬನ್ನಿ, ಅಂತಹ ಓದುಗರಲ್ಲಿ ಒಬ್ಬರನ್ನ ಇವತ್ತು ಮಾತಾಡ್ಸೋಣ. ಅವರೇ ನಮ್ಮ ಸ್ಫೂರ್ತಿಯವರು. ಸ್ಫೂರ್ತಿಯವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನೀವು ನಮ್ಮ ಊರಿನವರು ಅಂತ ಗೊತ್ತು, ಅಂದರೆ ನಮ್ಮ ಮಲೆನಾಡಿನವರು, ಚಿಕ್ಕಮಗಳೂರಿನವರು ಅಂತ ಗೊತ್ತು. ಚಿಕ್ಕದಾಗಿ ನಿಮ್ಮ ಪರಿಚಯನ ಮಾಡಿಕೊಡ್ತೀರಾ? ಹುಟ್ಟಿದ್ದು ಚಿಕ್ಕಮಗಳೂರು, ಬೆಳೆದಿದ್ದು ಶೃಂಗೇರಿ. ಸೊ ಅಲ್ಲಿ ನನ್ನ ಸ್ಕೂಲಿಂಗ್ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ PU ಮತ್ತು ಇಂಜಿನಿಯರಿಂಗ್ ಮತ್ತೆ ವಾಪಸ್ ಚಿಕ್ಕಮಗಳೂರಿಗೆ ಬಂದೆ. ಇವಾಗ ಕರ್ಮಭೂಮಿ ಅಂತ ಇರೋದು ಬೆಂಗಳೂರು. ಸೊ ಬೆಂಗಳೂರಲ್ಲಿ ಇವಾಗಿದ್ದೀನಿ. ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ? ಸೊ ನಾನು ಗೇಮ್ ಟೆಸ್ಟರು. ಸೊ ಶಿಸ್ತಾಗಿ ಗೇಮ್ ಟೆಸ್ಟರು ಬೆಳಗ್ಗೆಯಿಂದ ಸಂಜೆ ತನಕ. ಅದಾದಮೇಲೆ ನನ್ನ ಒಂದಷ್ಟು ಓದು ಬರಹ ಎಲ್ಲ ಅದಾದಮೇಲೆ. ಸುಮಾರು ಜನ ಮಕ್ಕಳಿಗೆ ಗೇಮಿನ ಹುಚ್ಚಿಡ್ಸೋದು ಅದನ್ನೆಲ್ಲ ನಿಮ್ಮ ಇದು ಎಲ್ಲರೂ ಹೇಳ್ತಾರೆ ನನಗೆ. ಸೊ ಇಂಜಿನಿಯರಿಂಗ್ ಆಗಿತ್ತು, ಇಲ್ಲಿ ಬಂದು ಒಳ್ಳೆ ಗೇಮ್ ಟೆಸ್ಟರು, ಜೊತೆಗೆ ಅಂದರೆ ಒಂದು IT ಫೀಲ್ಡ್ನ ಕೆಲಸ, ಜೀವನ ಎಲ್ಲ ಆರಾಮಾಗಿತ್ತು. ಆದರೆ ಇದಕ್ಕಿದ್ದಾಗೆ ಓದೋದಕ್ಕೆ ಯಾಕೆ ಹಿಡ್ಕೊಂಡ್ರಿ? ಇದು ಓದು ಅನ್ನೋದು ಆ್ಯಕ್ಚುಲಿ ನನಗೆ ಮುಂಚೆಯಿಂದನೂ ಇತ್ತು. ಅಂದರೆ ಮನೇಲಿ ಹೆಂಗೆ ಅಂದರೆ ಚಿಕ್ಕ ವಯಸ್ಸಲ್ಲೂ ನನಗೆ ತುಂತುರು, ಬಾಲಮಂಗಳ ಇದೆಲ್ಲ ನನಗೆ ಇತ್ತು. ಇದು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಅಪ್ಪ ಅಮ್ಮ ಬಂದುಬಿಟ್ಟು ಅವ್ರು ಹೆಂಗೆ ಅಂದರೆ ನೀನು ಎಲ್ಲದೂ ಕಲಿಬೇಕು ಜೀವನದಲ್ಲಿ, ಅಂದರೆ ಯಾವುದಕ್ಕೂ ಇಲ್ಲ ಅನ್ನಬಾರ್ದು. ಹೇಗೆ ಬರುತ್ತೆ ಜೀವನ ನಿಂಗೆ ಗೊತ್ತಿಲ್ಲ, ಸೊ ಎಲ್ಲದನ್ನು ಕಲ್ತ್ಕೋಬೇಕು ಅಂತ ನಂಗೆ ಒಂದಷ್ಟು ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಈ ಟಿಂಕಲ್ ಅಂತ ಎಲ್ಲ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಅದೆಲ್ಲ ನನಗೊಂದಷ್ಟು ಹುಚ್ಚೆಪ್ಸಿದ್ರು. ಬಟ್ ಅದಾದಮೇಲೆ ನಾನು ಓದಕ್ಕೆ ಹೋಗಲಿಲ್ಲ, ಈ ಕಾದಂಬರಿಗಳು, ಕತೆಗಳು ಎಲ್ಲ. ಬಟ್ ಅದಾದಮೇಲೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ನನಗೆ ನನ್ನ ಫ್ರೆಂಡ್ ಒಬ್ಳು ಹೇಳಿ ಹೋಗೋ ಕಾರಣ ಪುಸ್ತಕನ ಪರಿಚಯ ಮಾಡಿಕೊಟ್ಲು, ರವಿ ಬೆಳಗೆರೆ. ಸೊ ಆ ಪುಸ್ತಕ ಓದಿ ಫುಲ್ ಫ್ಯಾನ್ ಆಗಿಬಿಟ್ಟೆ ನಾನು ರವಿ ಬೆಳಗೆರೆ ಅವ್ರಿಗೆ. ಆಮೇಲೆ ಅಲ್ಲಿಂದ ನಾನು ಓದಕ್ಕೆ ಶುರು ಮಾಡಿದ್ದು. ಒಂದೊಂದೇ ನಾನು ಪಿಕ್ ಮಾಡ್ಕೊಂಡು ಓದ್ತಾ ಬಂದೆ. ಸೊ ಇದೆಲ್ಲ ಆದಮೇಲೆ ಹೆಂಗಾಯಿತು, ಕೋವಿಡ್ ಬಂತು. ಸೊ ಕೋವಿಡಲ್ಲಿ ನಾನು ಒಂದಷ್ಟು ಇಂಗ್ಲೀಷ್ ಪಬ್ಲಿಕೇಷನಲ್ಲಿ ಕಂಪೈಲರ್ ಆಗಿ, ನಾವೀಗ ಏನಿಲ್ಲ ಕನ್ನಡದಲ್ಲಿ ಸಂಪಾದಕರು ಅಂತ ಅಂತೀವಿ, ಸೊ ಆ ಥರ ಇಂಗ್ಲೀಷಲ್ಲಿ ನಾನು ಒಂದಷ್ಟು ಪಬ್ಲಿಕೇಷನ್ಗೆ ಕೆಲಸ ಮಾಡಿದೆ. ಅಲ್ಲಿ ನಾನು ನೋಡಿಕೊಂಡೆ ಹೇಗೆ ಈ ಪಬ್ಲಿಕೇಷನ್ ಕೆಲಸ ಆಗುತ್ತೆ, ಒಂದು ಪುಸ್ತಕ ಪ್ರಕಟಿಸ್ಬೇಕಾದ್ರೆ ಅದರ ಹಿಂದೆ ಇರುವಂತಹ ಒಂದಷ್ಟು ಕೆಲಸಗಳೇನು, ಯಾವ ರೀತಿ ಚಾಲೆಂಜಸ್ ಬರುತ್ತೆ, ಸೊ ಇದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡೆ. ಸೊ ಒಂದು ಪಬ್ಲಿಕೇಶನ್ ನನಗೆ ಕಾಲ್ ಮಾಡ್ತು, ಲೈಕ್ ಕಂಪೈಲರ್ ಆಗಿ ಕೆಲಸ ಮಾಡಿ ನಮ್ಮ ಒಂದು ಪುಸ್ತಕಕ್ಕೆ ಅಂತ. ಸೊ ಅಲ್ಲಿ ಹೆಂಗಿತ್ತು ಅಂದರೆ ನಾವೇ ಎಲ್ಲ ಚಾಯ್ಸ್ ಮಾಡಬೇಕು, ಪುಸ್ತಕ ಏನು ಮಾಡ್ತಾ ಇದ್ದೀರಲ್ಲ ಅದ್ರ ಥೀಮು, ಆಮೇಲೆ ಎಷ್ಟು ಜನ ರೈಟರ್ಸ್ ಬೇಕು ನಿಮ್ಗೆ ಆ ಪುಸ್ತಕಕ್ಕೆ, ಯಾವ ಥರ ಜಾನರ್ ಇರಬೇಕು, ಸೊ ಎಲ್ಲ ಅವ್ರು ಆ ಥರ ಡೀಟೇಲ್ಸ್ ಕೊಟ್ಟರು. ಆಮೇಲೆ ಫ್ರೀ ಎಂಟ್ರಿ ಇರಬೇಕಾ ಅಥವಾ ಪೇಯ್ಡ್ ರೈಟರ್ಸ್ ಬೇಕಾ, ಸೊ ಈ ಥರದ್ದೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋದರು. ಸೊ ಅಲ್ಲಿ ನಾನು ಹೀಗೆ ಎಲ್ಲರ ಫ್ರೆಂಡ್ಸ್ ಎಲ್ಲ ಆಗಿದ್ರು ಅಲ್ಲಿ, ಸೊ ಅಲ್ಲಿಂದ ಎಲ್ಲ ಕಲ್ತ್ಕೊತ ಬಂದೆ. ಸೊ ಅದಾದಮೇಲೆ ನನ್ನದೇ ಒಂದು 4 ರಿಂದ 5 ಬುಕ್ನ ಕಂಪೈಲ್ ಮಾಡಿದೆ. ಕೋವಿಡ್ ಟೈಮಲ್ಲಿ ನಾವು ಕ್ವಾರಂಟೈನ್ ಅಂತ ಕೋವಿಡಲ್ಲಿ ಲೈಕ್ ಆ ಒಂದು ಇದನ್ನ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ, ಕ್ವಾರಂಟೈನ್ ಅಂತ ಒಂದು ಪುಸ್ತಕನ ರಿಲೀಸ್ ಮಾಡಿದ್ವಿ. ಸೊ ನಾನು ಮತ್ತು ಮೆರಿಸಾ ಮ್ಯಾಮ್ ಅಂತ, ಸೊ ಅವರು ನನ್ನ HR ಆಗಿದ್ರು ಸ್ಕೂಲಲ್ಲಿ. ಸೊ ಹೀಗೆ ಶುರು ಮಾಡ್ತಾ ಬಂದ್ವಿ. ಸೊ ಅದಾದಮೇಲೆ ಒಂದಿನೂ ನಾವು ಆ್ಯಕ್ಚುಲಿ ಹೆಂಗೆ ಕೋವಿಡ್ ನನಗೆ ಯಾವ ರೀತಿಯೂ ಎಫೆಕ್ಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ, ಯಾಕೆಂದರೆ ನನ್ನದೇ ಆದಂಥ ಒಂದು ಪ್ಯಾಷನ್ ಇತ್ತು. ಸೊ ನಮಗೆ ಅದು ಒಳ್ಳೆ ಟೈಮ್ನ ಕೊಡ್ತು ನಮಗೆ ಕೋವಿಡು. ಸೊ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ 2021ರಲ್ಲಿ ಬಹುಶಃ ಈ ಕಾರ್ಯಕ್ರಮ ಬರಲಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮ ನನ್ನ ಸಾಹಿತ್ಯದ ಜೀವನದಲ್ಲಿ ಸಖತ್ತು ಪ್ರಭಾವ ಬೀರ್ತು. ಏನು ಕಾರ್ಯಕ್ರಮ ಅದು? ಸೊ ಅದು ಬಂದ್ಬಿಟ್ಟು ಓದು ಜನಮೇಜಯ, ಜಯರಾಮಾಚಾರಿ ಅವರು ಮತ್ತೆ ಭರತ್ ಗೋಪಾಲ್. ಸೊ ಇವರಿಬ್ಬರ ಇದರಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು ಕ್ಲಬ್ ಹೌಸ್. ಎಕ್ಸಾಕ್ಟ್ಲಿ. ಸೊ ಅದಕ್ಕೂ ಮುಂಚೆ ಏನಾಯ್ತು, ರವಿ ಬೆಳಗೆರೆ ಅವರು ಒಂದು ಕಾರ್ಯಕ್ರಮ ಇಟ್ಟಿದ್ರು, ಬೆರಗಿನ ಬೆಳಗೆರೆ ಅಂತ ಏನೋ ಈ ಥರ ಕಾರ್ಯಕ್ರಮ ಇಟ್ಟಿದ್ರು. ಸೊ ನನಗೊಬ್ಬ ಫ್ರೆಂಡು ಪಕ್ಕದ ರೋಡಲ್ಲಿದ್ದ, ಅವನು ಈ ಥರ ಕಾರ್ಯಕ್ರಮ ಇಟ್ಟಿದ್ದಾರೆ, ಬೆಳಗೆರೆ ಫ್ಯಾನ್, ನೀನು ಹೋಗಿ ಮಾತಾಡು ಅಲ್ಲ ಅಂತ ಹೇಳಿದ್ರು. ಸೊ ಆಯಿತು, ವೈ ನಾಟ್, ಟ್ರೈ ಮಾಡೋಣ ಅಂತ ಹೇಳಿ ಕ್ಲಬ್ ಹೌಸ್ ನಂಗೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಅವತ್ತೇ ಇನ್ಸ್ಟಾಲ್ ಎಲ್ಲ ಮಾಡಿಕೊಂಡು ಹೋಗಿ ಮಾತಾಡಿದೆ. ಸೊ ಫಸ್ಟ್ನೇ ದಿನ ಬೆಳಗೆರೆ ಆ್ಯಸ್ ಅ ಪತ್ರಕರ್ತರು, ಸೆಕೆಂಡ್ನೇ ಡೇ ಬಂದ್ಬಿಟ್ಟು ಬೆಳಗೆರೆ ಆ್ಯಸ್ ಅ ಸಾಹಿತಿ, ಥರ್ಡ್ ಬಂದ್ಬಿಟ್ಟು ಅವರ ಪುಸ್ತಕ ಹೇಗೆ, ಅವರ ಪುಸ್ತಕ ಮತ್ತು ಕನ್ನಡ ಸಾಹಿತ್ಯ, ಸೊ ಈ ಥರ ಡಿಸ್ಕಷನ್ಸ್ ಇತ್ತು. ಸೊ 2ನೇ ದಿನ ಹೋದೆ, ಫುಲ್ಲು ಅಲ್ಲಿ ಹೆಂಗಿತ್ತು ಅಂದರೆ ಅಲ್ಲೆಲ್ಲ ನೋಡಿದ್ರೆ ದೊಡ್ಡವ್ರು ಓದುಗರು. ನಾನು ಅಷ್ಟೆಲ್ಲ ಓದ್ಕೊಂಡೇ ಇಲ್ಲ, ಓದ್ಕೊಂಡಿರೋದೇ ಒಂದು ಬುಕ್ಕು. ಆಮೇಲೆ ಮಧ್ಯದಲ್ಲಿ ಒಂದಷ್ಟು ಪೂರ್ಣಚಂದ್ರ ತೇಜಸ್ವಿ ಅವ್ರ ಕತೆಗಳೆಲ್ಲ ಓದಿದ್ದೆ.
ಇಷ್ಟೆಲ್ಲ ಹೋಗ್ಬಿಟ್ಟು ಎಂತ ಮಾತಾಡಲಿ ನಾನು ಅಂತ ನನಗೊಂಥರ ಗಾಬರಿ ಅಲ್ಲಿ. ಆಮೇಲೆ ಆಯಿತು, ನಂಗೆ ಏನು ಗೊತ್ತು ಬೆಳಗೆರೆ ಬಗ್ಗೆ, ಅದನ್ನ ಮಾತಾಡೋಣ ಅಂತ ಹೋಗ್ಬಿಟ್ಟು ಮಾತಾಡಿದೆ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಬೆಳಗೆರೆ ಅವರು ತೀರ್ಕೊಂಡಿದ್ರು ಆ ಟೈಮಲ್ಲೇ. ಸೊ ಆಗ ಅವರು ಹೊರಟೋದ ದಿನ ನಂಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಯಾಕೆಂದರೆ ನಾನು ಅವ್ರನ್ನ ಆ್ಯಸ್ ಅ ರೈಟರ್ ತುಂಬ ಇದು ಮಾಡಿದೆ. ನಂಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳ್ತಾರೆ ಹಿ ಈಸ್ ನಾಟ್ ಗುಡ್ ರೈಟರ್, ಅದೆಲ್ಲ ನನಗೆ ಬೇಡ. ಸೊ ನನಗೆ ಬೇಕಾಗಿದ್ದಷ್ಟೇ ಅವರ ಬರವಣಿಗೆ ಶೈಲಿ, ಹಾಗೆ ಹೇಗೆ ಪದಗಳನ್ನು ಜೋಡಣೆ. ಅವರ ಒಂದು ಓದ್ತಾ ಹೋದರೆ ನಿಮ್ಗಲ್ಲಿ ನಾನ್ ಸ್ಟಾಪ್ ನಿಮ್ಗೆ ನಿಲ್ಲಿಸ್ಬೇಕು ಅಂತಲೇ ಅನಿಸಲ್ಲ. ನಿಮಗೆ ಓದಿನ ರುಚಿನ ಅದು ಹತ್ಸಿತ್ತು. ಹಾಂ, ಸೊ ಅದು ಹಚ್ಚಿತ್ತು. ಹಾಂ, ಕತೆ ಹೆಣೆಯೋ ಶೈಲಿ ಇದೆಯಲ್ಲ, ಅದು ತುಂಬ ಮುಖ್ಯ ಒಬ್ಬ ಬರಹಗಾರನಿಗೆ. ನೀವು ಓದುಗ್ರಿಗೆ ಕೇಳೋದಾದರೆ ನಾನು ಹೇಳೋದು, ಕತೆ ಬೋರ್ ಆಗಬಾರ್ದು ನಿಮಗೆಲ್ಲೂ. ಸೊ ಅದು ಹೆಂಗೆ ಅಂದರೆ ರಾತ್ರಿ ಊಟನೂ ಮಾಡ್ತಾ ಇರಲಿಲ್ಲ, ಆ ರೇಂಜಿಗೆ ಕತೆ ಹೋಗ್ತಾ ಇತ್ತು ಅಂದರೆ. ಸೊ ಅಷ್ಟು ಫ್ಯಾನ್ ಆಗಿದೆ. ಸೊ ಅವರು ತೀರ್ಕೊಂಡಾಗ ಒಂದಷ್ಟು ಅವರ ಒಂದು ಪುಸ್ತಕಗಳನ್ನ ಜೋಡಿಸಿ ಒಂದು ಕವಿತೆನ ಬರೆದಿದ್ದೆ. ಸೊ ಅದನ್ನೆಲ್ಲ ಓದಿದೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಬಿಡ್ತೋ ಗೊತ್ತಿಲ್ಲ. ಬಟ್ ಅದಾದಮೇಲೆ 20 ಡೇಸ್ ಆದಮೇಲೆ ನನಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಬಂತು ಭರತ್ ಗೋಪಾಲ್ ಅವ್ರ ಕಡೆಯಿಂದ, ಇಲ್ಲ ನಾವು ಈ ಥರ ಒಂದು ಓದು ಜನಮೇಜಯ ಮಾಡ್ತಿದ್ದೀವಿ, ನೀವು ಬರಬೇಕು ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಜಯರಾಮ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅದಾದಮೇಲೆ ಹೆಂಗಿತ್ತು ಅಂದರೆ ಫಸ್ಟ್ನೇ ದಿನ ನನಗೆ ಏನೂ ಗೊತ್ತಿಲ್ಲ. ಸೊ ಹೋಗಿ ಓದಿದೆ, ನನಗೊಂದು ಪ್ಯಾರಾಗ್ರಾಫ್ ಇತ್ತು, ಹೋಗೋದೆ. ಬಟ್ ಸೆಕೆಂಡ್ ಡೇ ನನಗೆ ಮಾಡ್ರೇಟ್ ಮಾಡೋಕ್ಕಿತ್ತು. ಸೊ ನಾನೇ ಶುರು ಮಾಡಬೇಕು ಬೆಳಗ್ಗೆ 7:30 7:00 9:00 ತನಕ. ಸೊ ಶುರು ಮಾಡಿದಾಗ ಒಂದು ವಾರ ಓಕೆ ನೋಡ್ತಾ ಹೋದೆ ಕಾರ್ಯಕ್ರಮ ಯಾವ ಥರ ಹೋಯ್ತು ಅಂತ. ಬಟ್ ಅದಾದಮೇಲೆ ನಂಗೆ ಆ ಚೇಂಜಸ್ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಒಂದು 6 ತಿಂಗಳಷ್ಟೊತ್ತಿಗೆ ಆ ಕಾರ್ಯಕ್ರಮದಿಂದ ಆದ ಚೇಂಜಸ್ ತುಂಬ ಗೊತ್ತಾಯ್ತು. ಯಾಕೆಂದರೆ ಅಲ್ಲಿ ಒಂದೇ ಥರ ಓದುಗರು ಬರ್ತಾ ಇರಲಿಲ್ಲ. ಎಷ್ಟು ವಿಭಿನ್ನವಾದ ಓದುಗರಂದರೆ ತುಂಬ ಜನ ಡಿಫ್ರೆಂಟ್ ರೈಟರ್ಸ್ನ ಕರ್ಕೊಬರೋರು. ಗೌರೀಶ್ ಕಾಯ್ಕಿಣಿ ಆಗಿರ್ಬೋದು, ಚಿತ್ತಾಳ್ರಾಗಿರ್ಬೋದು, ಪ್ರತಿಭಾ ಮೇಡಮ್ ಆಗಿರ್ಬೋದು, ಹಾಗೆ ಹೀಗೆ ಜಯಂತ್ ಕಾಯ್ಕಿಣಿಯವರಾಗಿರ್ಬೋದು. ಕೆಲವ್ರಂತೂ ಗೊತ್ತೇ ಇರ್ತಿರಲಿಲ್ಲ. ಆ್ಯಂಡ್ ಒಬ್ಬರು ಬರ್ತಾರೆ, ಎಕ್ಕೊಂಡಿಯವ್ರನ್ನ ಪರಿಚಯ ಮಾಡ್ತಾರೆ. ಕಥನ ಕಾವ್ಯಗಳು, ನಮ್ಮ ಕಥನ ಕಾವ್ಯಗಳು ನಾವೆಲ್ಲೋ ಸ್ಕೂಲಲ್ಲಿ ಓದಿದ್ವಿ, ಬಟ್ ಅದು ಕಥನ ಕಾವ್ಯ ಅಂತಲೇ ಗೊತ್ತಿರಲಿಲ್ಲ. ಸೊ ಆ ಕ್ಲಬ್ ಹೌಸಲ್ಲಿ ಅಷ್ಟೆಲ್ಲ ಶುರು ಮಾಡಿದ್ರು. ಸೊ ಅದಾದಮೇಲೆ ಅಲ್ಲಿಂದ ಒಂದಷ್ಟು ಓದುಗರು ಪರಿಚಯ ಆದರು. ಸೊ ಅದಾದಮೇಲೆ ಜಯರಾಮ್ ಸರ್, ಸೊ ಅವ್ರು ಯಾವಾಗಲೂ ಹೇಳೋರು, ಅಂದರೆ ಒಬ್ಬ ರೈಟರ್ ಆಗಲಿ ಒಬ್ಬ ರೀಡರ್ ಆಗಲಿ ಯಾವುದೇ ಬ್ಯಾಗೇಜ್ ಇಟ್ಕೊಬಾರ್ದು. ಏನು ಬರುತ್ತೋ ಓದಬೇಕು, ತುಂಬ ಓದಬೇಕು. ನಂಗೆ ಇವಾಗಲೂ ಅವ್ರು ಅದನ್ನೇ ಹೇಳೋದು. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ದೆನ್ ನನಗೆ ಕೇಳು ಮನಸ್ಸೇ ಪರಿಚಯ ಆಯಿತು ಅಲ್ಲಿಂದ, ವಿಕ್ರಮ್ ಅವರು. ಸೊ ಓದು ಜನಮೇಜಯದಲ್ಲಿ ನಾನು ಕಲ್ತಿದ್ದು ಹೇಗೆ ಓದಬೇಕು, ಆದರೆ ಕೇಳು ಮನಸ್ಸಲ್ಲಿ ಓದಿದ್ದನ್ನು ಯಾವ ರೀತಿ ಅರ್ಥಕೋಬೇಕು ಆ್ಯಂಡ್ ಯಾವ ಥರ ಪ್ರೆಸೆಂಟ್ ಮಾಡಬೇಕು. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್. ನೀವು ಓದಿ ಸುಮ್ಮನೆ ಇದ್ದರೆ ಅದಲ್ಲ, ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ, ಇನ್ನೊಬ್ರಿಗೆ ನೀವು ಯಾವ ರೀತಿ ಆ ಒಂದು ಪುಸ್ತಕದ ಬಗ್ಗೆ ಹೇಳ್ತೀರಾ ಅನ್ನೋದನ್ನು ನಾನು ಬಹುಶಃ ಕೇಳು ಮನಸ್ಸೆಯಿಂದ ಕಲ್ತಿದ್ದು. ಸೊ ಆ 2 ಪ್ರೋಗ್ರಾಮ್ ನನಗೆ ಸಿಕ್ಕಾಬಟ್ಟೆ ಒಂದು ಓದಿನ ಹುಚ್ಚಿಡಿಸ್ತು. ಅದಾದಮೇಲೆ ಸಿಕ್ಕಾಬಟ್ಟೆ ಜ್ಞಾನನ ಕೊಡ್ತು, ಜನರನ್ನ ಕೊಡ್ತು. ಹೇಗೆ ಓದಬೇಕು, ಯಾವ ಥರ ಓದಬೇಕು, ಓದಿದ್ರು ಯಾರ ಪ್ರಭಾವಕ್ಕೂ ಬೀಳಬಾರ್ದು. ಸೊ ಯಾವುದೇ ನೆಗೆಟಿವ್ ಇಲ್ಲ, ಬರೀ ಪಾಸಿಟಿವ್ ಥರ ನನಗೆ ಅದು 2 ವೈಬ್ ಕೊಡ್ತು 2 ಕಾರ್ಯಕ್ರಮ. ಸೊ ಈಗ ಒಂದು ಹೊಸ ತಲೆಮಾರಿನವರು ಒಂದು ಓದಲ್ಲ ಅನ್ನೋದು ಒಂದು ಮೊದಲನೇ ಕಂಪ್ಲೇಂಟು. ಓದಿದ್ರು ಕೂಡ ಕನ್ನಡ ಪುಸ್ತಕಗಳನ್ನು ಓದಲ್ಲ ಅನ್ನೋದು. ಆದರೆ ನೀವು ಇಷ್ಟೊತ್ತು ಹೇಳಿದ್ರಲ್ಲಿ ನಿಮ್ಮ ಓದಿನ ರುಚಿ ಹೆಚ್ಚಾಗಿ ಕನ್ನಡದ ಪುಸ್ತಕಗಳ ಜೊತೆನೇ ಇತ್ತು. ಜೊತೆಗೆ ಇನ್ನೊಬ್ಬರಿಗೂ ಕನ್ನಡ ಪುಸ್ತಕಗಳನ್ನು ಓದಿಸೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರಿ, ಅಥವಾ ಅಟ್ಲೀಸ್ಟ್ ಸ್ಫೂರ್ತಿ ಅಂತ ಇಟ್ಕೊಂಡಿದ್ದಕ್ಕಾದ್ರೂ ಇನ್ನೊಬ್ರಿಗೆ ಸ್ಫೂರ್ತಿ ಕೊಡ್ತಾ ಇದ್ರಿ ಕನ್ನಡ ಪುಸ್ತಕಗಳು ಓದಲಿ ಅಂತ ಹೇಳಿ. ಇದು ಹೇಗೆ ನಿಮಗೆ ಈ ಒಂದು ಬುದ್ಧಿ ಹೇಗೆ ಬಂತು, ಅಥವಾ ಈ ರುಚಿ ಹೇಗೆ ಹತ್ತಿತ್ತು? ಸೊ ಇದು ಹೇಗೆ ಅಂತಂದ್ರೆ, ಸೊ ಮುಂಚೆ ಓದ್ತಾ ಇದ್ದೆ, ಹಗೂರ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೆ. ಸೊ ಅದಾದ್ಮೇಲೆ ಓದು ಜನಮೇಜಯ ಪ್ಲಾಟ್ಫಾರ್ಮ್ ಸಿಕ್ತಲ್ವಾ. ಸೊ ಸಿಕ್ಕಿದಾಗ ಏನು ಮಾಡಿದೆ, ಕೇಳ್ತಾ ಹೋದೆ ಒಬ್ಬ ರೈಟರ್ಸ್ಗೆ. ಪ್ರತಿಯೊಬ್ಬರು ರೈಟರ್ಸು ಈಗ ಏನೋ ಬಂದು ಓದ್ತಾ ಇದ್ದೆ. ಸೊ ಅವಾಗ ಚೆನ್ನಾಗಿದೆ ಅಂತ ಹೇಳೋರು ನಾನು ಕೇಳ್ತಾ ಇದ್ದೆ, ಮ್ಯಾಮ್ ಯಾವ ಪುಸ್ತಕ ಓದ್ತಿದ್ದೀರಾ, ಹೇಗೆ, ಈ ಥರದ್ದೆಲ್ಲ ನಾನೇ ಕ್ವೆಶನ್ ಮಾಡ್ತಾ ಹೋದೆ. ಅದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಇತ್ತು, ಸಂಧ್ಯಾ ರಾಣಿ ಮ್ಯಾಮ್ ಅವ್ರದ್ದು ಯಾವ ಪುಸ್ತಕ ಓದ್ತಿದ್ದೀರಾ ಅಂತ. ಇದು ಯಾವಾಗ ಆಗುತ್ತೆ ಅಂದರೆ ಇದು ಪ್ರತಿ ತಿಂಗಳು ಆಗ್ತಾ ಇತ್ತು. ಸೊ ಅಲ್ಲಿ ನೀವು ಒಂದು ಪುಸ್ತಕ ಓದಿದ್ರು ಅದ್ರ ಬಗ್ಗೆ ಹೋಗಿ ಮಾತಾಡೋ ಇದು ಸಿಗ್ತಾ ಇತ್ತು, ಅವಕಾಶ ಸಿಗ್ತಾ ಇತ್ತು. ಸೊ ನನಗಲ್ಲಿ ಒಂದಷ್ಟು ಜನ ಓದ್ತಿದ್ರು. ಹೆಂಗೆ ಓದ್ತಿದ್ರು ಅಂದರೆ ಅಲ್ಲಿ 15-16 ಪುಸ್ತಕ ಎಲ್ಲ ತಿಂಗಳು ಓದ್ತೀನಿ, ಅದು ಹೆಂಗೆ ಇವರೆಲ್ಲ ಇಷ್ಟೊಂದು ಓದ್ತಾರೆ. ಸೊ ಅದೊಂಥರ ನನಗೆ ಕ್ವೆಶನ್ ಮಾರ್ಕ್. ಯಾಕೆಂದ್ರೆ ಅವ್ರು ನಮ್ಗಿಂತ ದೊಡ್ಡವರು, ಸೊ ಅವರೇ ಎಷ್ಟು ಓದ್ತಾ ಇದ್ದಾರೆ ಅಂದಾಗ ನಾವು ಯಾಕೆ ಓದಬಾರ್ದು ಅನ್ನೋ ಕ್ವೆಶನ್ ನನಗೆ ಇನ್ನೊಂದು ಪ್ರಶ್ನೆ ಬಂತು ನನಗೆ. ಅದಾದಮೇಲೆ ಅಲ್ಲಿ ನನಗೆ ಒಂದೊಂದು ಒಳ್ಳೊಳ್ಳೆ ಅಭಿರುಚಿಗಳು ಸಿಕ್ತು. ಯಾವ ಥರ ಪುಸ್ತಕಗಳಿದ್ದಾವೆ, ಆ್ಯಂಡ್ ಕವನ ಸಂಕಲನಗಳಿದ್ದಾವೆ, ಕಥನ ಕಾವ್ಯ ಇದೆ, ಆಮೇಲೆ ಪ್ರಬಂಧಗಳು, ಹಗೂರ ಪ್ರಬಂಧಗಳೆಲ್ಲ ಇರ್ತಾವಲ್ಲ. ಸೊ ಅಲ್ಲಿಂದ ನಾನು ಪಿಕ್ ಮಾಡ್ತಾ ಬಂದೆ. ಬಟ್ ಅದಾದಮೇಲೆ ತುಂಬ ಜನ ಕೇಳಿದ್ದೀನಿ. ಈಗ ಎಷ್ಟೋ ಜನ ಕಾಂಟೆಂಪ್ರರಿ ರೈಟರ್ಸ್ ಇರ್ತಲ್ವ, ಸೊ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ, ಈ ಪುಸ್ತಕ ಓದ್ಬೋದಾ ನಾನು ಈ ವಯಸ್ಸಿಗೆ. ಯಾಕೆಂದರೆ ನೀವು ನಾನು ಯಾಕೆ ಹಿಂಗೆ ಕೇಳ್ತಿದ್ದೆ ಅಂದರೆ, ಈಗ ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಕುವೆಂಪುನ ತೊಗೊಂಡ್ರೆ ನೀವು ಅದನ್ನು
20 ಇಯರ್ಸ್ ಅಥವಾ 21, 22 ಅಲ್ಲಿ ಓದೋಕ್ಕೆ ಕಷ್ಟ ಅನ್ಸುತ್ತೆ. ಯಾಕೆಂದರೆ ಆ ಪದಗಳ ಬಳಕೆ ಆಗಿರ್ಬೋದು ಅಥವಾ ಕುವೆಂಪು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಬಟ್ ಮಿಡ್ 20ಸಿಗೆ ಬಂದರೆ ಕುವೆಂಪು ಅವ್ರ ಪುಸ್ತಕ ತುಂಬ ಚೆನ್ನಾಗಿ ನಿಮಗೆ ನಾಟುತ್ತೆ. ಯಾಕೆಂದರೆ ನಿಮ್ಗೆ ಆ ಒಂದು ಮೆಚುರಿಟಿ ಇರುತ್ತೆ ತಲೆಯಲ್ಲಿ. ಸೊ ಯಾವ ಥರ ಅವ್ರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಸೊ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನೀವು ಓದ್ಬೋದು. ಸೊ ನಾನು ಅದನ್ನು ಅರ್ಥ ಮಾಡಿಕೊಂಡೆ. ಸೊ ಈ ರೀತಿ ಎಲ್ಲ ನಾನೇ ಕೇಳ್ತಾ ಹೋದೆ. ನಂಗೆ ಸ್ವಲ್ಪ ಜಾಸ್ತಿ ಈ ಥರ ಹುಚ್ಚು, ಕ್ವೆಶನಿಂಗ್ ಹುಚ್ಚು ಜಾಸ್ತಿ. ಸೊ ಯಾಕೆ ಓದಬಾರ್ದು ಹಿಂಗೆಲ್ಲ ಕೇಳ್ತಾ ಇದ್ದೆ. ಸೊ ಅದೇ ಥರ ಫ್ರೆಂಡ್ಸು ಇದ್ದರು. ಸೊ ಅದು ನನಗೆ ಹೆಲ್ಪ್ ಆಯಿತು. ಸೊ ಒಟ್ಟಾರೆ ಒಂದು ವಾತಾವರಣದ ದಸೆಯಿಂದ ನೀವು ಕನ್ನಡ ಪುಸ್ತಕಗಳ ಒಂದು ಓದಿಗೆ ಹಿಡ್ಕೊಂಡ್ರಿ. ಹೌದು. ಸೊ ಓದೋದಷ್ಟೇ ಅಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಹೆಚ್ಚಾಗಿ ಹೊಸ ಪುಸ್ತಕಗಳ ಪರಿಚಯ ಅಥವಾ ನೀವು ಓದಿರೋ ಪುಸ್ತಕಗಳ ಬಗ್ಗೆ ಒಂದಷ್ಟು ರಿವ್ಯೂಗಳನ್ನು ಹಾಕ್ತೀರಾ. ಅಂದರೆ ಅದನ್ನ ಇನ್ನೊಬ್ರು ಕೂಡ ಓದ್ಬೋದು, ಓದಿದ್ರು ಯಾಕೆ ಓದಬೇಕು ಅನ್ನೋದ್ರ ಮೇಲೆ ಒಂದಷ್ಟು ಎಕ್ಸ್ಪ್ಲನೇಷನ್ಗಳನ್ನು ಕೂಡ ಕೊಡ್ತಾ ಇದ್ದೀರಾ. ಸೊ ಅದು ಹೇಗೆ, ಅಂದರೆ ಅದು ಯಾಕೆ ನಿಮಗೆ ಮಾಡಬೇಕು ಅಂತ ಅನಿಸ್ತು? ಸೊ ಯಾಕೆ ಅಂದರೆ ಈಗ ಹಳುಬ್ರು ಬಗ್ಗೆ ಮಾತಾಡಿದ್ರೆ ನಾವು ಎಷ್ಟೋ ಬರಹಗಾರನ ನಾವು ಓದಿಲ್ಲ. ನಾವು ಸುಮ್ಮನೆ ಇವಾಗ ಹೈಸ್ಕೂಲಲ್ಲಿ ಕುವೆಂಪು ಅವರು ಯಾವುದೋ ಒಂದು ಪದ್ಯ ತಗೊಂಡ್ರೆ ದೇವರು ರುಜು ಮಾಡಿದನು ರಸವಶನ ಆಗುತ್ತೆ ಕವಿಯದ ನೋಡಿದನು ಅದೊಂದು ಇಟ್ಕೋತೀವಿ. ಅಥವಾ ಎಕ್ಕುಂಡಿ ಅವ್ರದ ಒಂದು ಯೋಧ ಅನ್ನೋ ಒಂದು ಕವಿತನ ನಾವು ನೋಡ್ತೀವಿ. ಸೊ DVGದ ಒಂದು 2-3 ಕಗ್ಗನ ಓದಿರ್ತೀವಿ, ಅಥವಾ ಸರ್ವಜ್ಞನ 2 ಉಕ್ತಿನ ಓದಿರ್ತೀವಿ, ಬಸವಣ್ಣನ ವಚನಗಳನ್ನ ಓದಿರ್ತೀವಿ. ಆದರೆ ಯಾಕೆ ಬಂತು, ಯಾಕೆ ಹೇಳಿದ್ರು, ಅಥವಾ ಇದ್ರ ಬುಡನ ನಾವು ಕೆತ್ಕಕ್ಕೆ ಹೋಗಲ್ಲ. ಸೊ ನನ್ನ ಅನಿಸಿಕೆ ಏನಂದರೆ ಓದುಗರು ಕೆದಕಬೇಕು. ಅದನ್ನ ನೀವು ಕೆದಕದಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಇವಾಗ ಒಂದು ಚಿನ್ನನೇ ಆಗಲಿ, ಸುಮ್ಮನೆ ಹಿಂಗೆ 2 ಮಣ್ಣೆ ತೆಗೆದ್ರೆ ಸಿಗುತ್ತಾ ನಿಮಗೆ ಚಿನ್ನ ಆಗಲಿ ಏನಾಗಲಿ? ಇಲ್ಲ. ಸೊ ನೀವು ಅದು ಅಗದಷ್ಟು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಾನು ಅದನ್ನು ತುಂಬ ನಂಬ್ತೀನಿ. ಸೊ ಅದಕ್ಕೆ ನಾನು ಫುಲ್ ಎಕ್ಸ್ಪ್ಲನೇಷನ್, ಅಂದರೆ ವಿತೌಟ್ ಸ್ಪಾಯ್ಲರ್ಸ್ ನಾನು ತುಂಬ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾಕೆ ಓದಬೇಕು, ಕೆಲವೊಂದು ಕಾದಂಬರಿಗಳು ಹೆಂಗಿರುತ್ತೆ ಅಂದರೆ ನಮ್ಮ ಬದುಕಿಗೆ ಅದು ಕನೆಕ್ಟ್ ಆಗುತ್ತೆ. ಕೆಲವು ಕಾದಂಬರಿಗಳು ಅಥವಾ ಕೆಲವು ಕಾದಂಬರಿಯಿಂದ ನಾವು ನಮ್ಮ ಬದುಕಲ್ಲಾಗ್ತಿರೋದು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸೊ ಇದನ್ನು ಬೇಸಿಕಲಿ ನಾನು ಯೋಚನೆ ಮಾಡೋದು ಇದೇ ಥರ. ಯಾಕೆಂದರೆ ನಾನು ಯಾವ ಕಾದಂಬರಿನೂ ಇಲ್ಲಿವರೆಗೂ ಯಾವ ಬುಕ್ಕನ್ನು ಕೂಡ ಕಾಟಾಚಾರಕ್ಕಂತೂ ಓದಿಲ್ಲ. ಯಾರೋ ಒಬ್ರು ಬುಕ್ ಕಳಿಸ್ತಾರೆ ಅಂದ್ಕೊಳ್ಳಿ, ಮೇಡಮ್ ಓದ್ಬಿಟ್ಟು ಅಭಿಪ್ರಾಯ ಹೇಳಿ ನೋಡು, ಆ ಥರದಕ್ಕೆ ಎಂಟರ್ಟೈನೇ ಮಾಡಲ್ಲ. ಸೊ ಓದಬೇಕು ಅಂದರೆ ನನಗೆ ಅನ್ನಿಸ್ಬೇಕು. ಸೊ ಓದಿ ಅವ್ರಿಗೊಂದು ಒಳ್ಳೆ ಅಭಿಪ್ರಾಯ ಕೊಡಬೇಕು. ಈ ಕಡೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಯಾವ್ದು, ಯಾಕೆಂದರೆ ಎಲ್ಲ ಪುಸ್ತಕದಲ್ಲೂ ಒಂದು ಇಷ್ಟ ಆಗೋ ಒಂದು ಅಂಶ ಇದ್ದೇ ಇರುತ್ತೆ. ಬರೆಯೋರು ಅಷ್ಟು ಕಷ್ಟಪಟ್ಟು ಬರೀತಾರೆ ಅಂದಾಗ ಓದೋರು ಕೂಡ ಇಷ್ಟಪಟ್ಟು ಓದಬೇಕು, ಮನಸ್ಸಿಗೆ ಹಾಕ್ಕೊಂಡು ಓದಬೇಕು. ಸುಮ್ಮನೆ ಓದಿ ಚೆನ್ನಾಗಿದೆ ಸರ್ ಅಂತ ಬಿಲ್ಡಪ್ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ನೀವು ಹಾನೆಸ್ಟಾಗಿ ಒಬ್ರಿಗೆ ಹೇಳಿದಾಗ ಅವರಿಗೆ ಮುಂದಿನ ಪುಸ್ತಕಕ್ಕೋ ಅಥವಾ ಅವ್ರದ್ದು ಮುಂದಿನ ಬರವಣಿಗೆಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಓದುಗರ ಕಮ್ಯುನಿಟಿನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಅಂದರೆ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಓದಿದ್ದನ್ನು ಹಂಚ್ಕೊಳ್ಳೋದ್ರ ಮೂಲಕ ಅದಕ್ಕೊಂದಷ್ಟು ಜನ ಇಷ್ಟಪಡ್ತಾರೆ. ಮತ್ತು ನೀವು ಪಾಲ್ಗೊಳ್ತಾರೆ ಓದು ಜನಮೇಜಯ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ನಾನು ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀನಿ. ನೀವು ಅಲ್ಲಿರೋದು ಕೇಳು ಮನಸ್ಸೆ ಕೂಡ ತುಂಬ ಫ್ರೀಕ್ವೆಂಟಾಗಿ ಬರ್ತಾ ಇರ್ತೀರಾ. ಸೊ ಅದೆಲ್ಲ ನೋಡಿದ್ರೆ ಓದುಗರ ಒಂದು ಕಮ್ಯುನಿಟಿ ಅಥವಾ ಒಂದು ಸಮುದಾಯನ ಕಟ್ಟಬೇಕು. ಆ ಮೂಲಕ ಒಂದಷ್ಟು ಹೆಚ್ಚು ಓದಿನ ಒಂದು ಪ್ರವೃತ್ತಿನ ಅಥವಾ ಓದಿನ ಒಂದು ಹವ್ಯಾಸನ ಜನರಲ್ಲಿ ಹೆಚ್ಚಿಸಬೇಕು ಅನ್ನೋ ಥರ ಕಾಣಿಸುತ್ತೆ. ಸತ್ಯನಾ? ಕಮ್ಯುನಿಟಿ ಅನ್ನೋದಕ್ಕಿಂತ ಎಲ್ಲರೂ ಓದಬೇಕು. ಈಗ ಇದು ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ. ಕಮ್ಯುನಿಟಿ ಅಂದಾಗ ಓದುಗರದು ಒಬ್ಬರೇ ಬರಹಗಾರರಿಗೆ ಸೀಮಿತ ಆಗಬಾರ್ದು. ಯಾಕೆಂದರೆ ಹೇಳ್ತಾರೆ ತೇಜಸ್ವಿ ಅಂತಾರೆ. ನಾನು ಹೇಳೋದು ಹೌದು, ತೇಜಸ್ವಿ ಇಸ್ ಅ ಗ್ರೇಟ್ ರೈಟರ್, ಒಪ್ಕೊತೀನಿ. ನಾನು ಓದಿದ್ದೀನಿ ಕರ್ವಾಲು, ಜುಗಾರಿ ಕ್ರಾಸ್, ಪ್ರತಿಯೊಂದು ಕಿರಗುರಿನ ಗಯ್ಯಾಳಿಗಳಾಗಿರ್ಬೋದು ಅಥವಾ ಕೃಷ್ಣೇಗೌಡರ ಆನೆ ತುಂಬ ಚೆನ್ನಾಗಿತ್ತು ಆ ದೀರ್ಘ ಗದ್ಯಗಳೆಲ್ಲ. ನಾನು ಇನ್ಫ್ಯಾಕ್ಟ್ ಅದು ಕಾಲೇಜ್ ಮುಗಿದ್ಮೇಲೂ ನಾನು ಓದಿದ್ದೀನಿ. ಅಷ್ಟು ಕಾಡತ್ತೆ, ಒಪ್ಕೋತೀನಿ. ಬಟ್ ಓದಬೇಕು ಅಂದಾಗ ನೀವು ಎಲ್ಲರೂ ಓದಬೇಕು. ಈಗ ದಿನ ಮಸಾಲೆ ದೋಸೆನೇ ತಿನ್ನೋಕ್ಕಾಗತ್ತಾ? ಇಲ್ಲ. ನೀವು ಖಾರ ಬಾತು ಟ್ರೈ ಮಾಡಬೇಕು, ವಿದ್ಯಾರ್ಥಿ ಭವನ ದೋಸೆನೂ ಟ್ರೈ ಮಾಡಬೇಕು, CTRನೂ ಟ್ರೈ ಮಾಡಬೇಕು. ಸೊ ನಾನು ಹೇಳೋದು ಎಲ್ಲ ಥರದ್ದು ನೀವೊಂದು ಓದಿನ ಕಮ್ಯುನಿಟಿ ಮಾಡಿಕೊಂಡು ಬರೀ ಒಂದೇ ಓದುಗರಿಗೆ ಯಾವತ್ತೂ ಸೀಮಿತ ಆಗಬಾರ್ದು. ಯಾಕೆಂದರೆ ಅದು ತಪ್ಪು. ನನ್ನನ್ನು ಕೇಳೋದಾದರೆ ಅದು ತಪ್ಪು. ನೀವು ಎಲ್ಲರೂ ಓದಬೇಕು. ಯಾಕೆಂದರೆ ಒಬ್ಬೊಬ್ಬರು ಕಥೆಗಳು ಒಂದೊಂದು ಥರ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಅದು ನನ್ನ ಮೇನ್ ಕಾನ್ಸೆಪ್ಟ್. ಕಮ್ಯುನಿಟಿ ಅಂತೆಲ್ಲ ಅನ್ಸುತ್ತೆ, ಒಟ್ಟು ಓದಬೇಕು ಅಷ್ಟೇ. ಓದಿ ಮರುಳಾಗಬೇಕು. ಖಂಡಿತ. ಅದರಲ್ಲೂ ನೀವು ಈ ಕಾಂಟೆಂಪ್ರರಿ ರೈಟರ್ಗಳ ಮೇಲೆ ಒಂದಷ್ಟು ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತೀರ. ಅಂದರೆ ಹೊಸ ಬರಹಗಾರರನ್ನ ಪ್ರೋತ್ಸಾಹಿಸಬೇಕು, ಅವರಲ್ಲೂ ಕೂಡ ಹೊಸ ವಿಷಯಗಳಿದೆ. ನಮಗೆ ಆಸ್ ಎ ಸೆಲ್ಲರ್ ಮತ್ತು ಪಬ್ಲಿಷರ್ ಆಗಿ ನಾವು ನೋಡಿದಾಗ ಹೆಚ್ಚಿನವರು ಹೊಸ ಬರಹಗಾರರಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಪುಸ್ತಕಗಳನ್ನು ತಗೊಳ್ತಾರೆ. ಬಟ್ ನೀವು ಒಂದು ಹೆಜ್ಜೆ ಮುಂದೆ ಹೋಗ್ತೀರಾ, ಇನ್ನೊಬ್ಬರೂ ಕೂಡ ಹೊಸ ಬರಹಗಾರರನ್ನ ಓದಿ, ಕಾಂಟೆಂಪ್ರರಿ ರೈಟಿಂಗ್ನ ಓದಿ ತುಂಬ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀರಾ. ಅಂದರೆ ಯಾವಾಗಲೂ ಹಳೆ ಬರಹಗಳಿಗೆ ಹೋಗಬೇಡಿ, ಅಥವಾ ಹಳೆ ಬರಹಗಳು ಒಂದು ಕಡೆ ಚೆನ್ನಾಗಿದೆ ಅದು ಸರಿ, ಜೊತೆಗೂ ಹೊಸ ಕಾಂಟೆಂಪ್ರರಿ ಬರಹಗಳನ್ನು ಓದಿ ಅಂತ ಹೇಳ್ತಾ ಇರ್ತೀರಾ. ಸೊ ಇದನ್ನು ನೀವು ಎಲಾಬ್ರೇಟ್ ಮಾಡೋದಾದರೆ?
ಇದು ಒಳ್ಳೆ ಕ್ವೆಶನ್ನು. ಯಾಕೆ ಅಂದರೆ ನಾನು ಓದೋ ಜನಮೇಜಲ್ಲಿ ಇದ್ದಾಗ ನನಗೊಂದು 2-3 ಜನ ಹೇಳಿದ್ರು ಹೆಂಗೆ ಅಂದರೆ ಕಾಂಟೆಂಪ್ರರಿ ರೈಟರ್ಸ್ನ ಓದಬೇಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಕೇಳಿದೆ ಯಾಕೆ ಓದಬಾರ್ದು ಅಂತ ಕೇಳಿದಕ್ಕೆ, ಅವ್ರು ಏನ್ರಿ ಬರೀತಾರೆ, ಅಳುಬ್ರು ಓದ್ಬೇಕ್ರಿ, ಅವ್ರು ಬರ್ದಂಗೆ ಇವರೆಲ್ಲರೇ ಬರೀತಾರೆ ಅಂತ ಹೇಳಿದ್ರು. ಸೊ ನಾನು ಇನ್ನೂ ಆವಾಗ ಚಿಕ್ಕವಳಿದ್ದೆ ಓದೋ ಇದಕ್ಕೆಲ್ಲ. ಸೊ ನಾನು ಏನೋ ಬಿಡಿ ಹೋಗ್ಲಿ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ಅದಾದಮೇಲೆ ನಾನೇ ಓದೋಕ್ಕೆ ಶುರು ಮಾಡಿದೆ. ಸೊ ನಾನು ಫಸ್ಟು ಕಾಂಟೆಂಪ್ರರಿ ಅಂತ ಇದಾದಾಗ ಒಂದಷ್ಟು ಪುಸ್ತಕಗಳನ್ನ ಓದಿದೆ, ತುಂಬ ವಿಭಿನ್ನ ಅನ್ನಿಸ್ತು. ಆ್ಯಂಡ್ ಈ ವರ್ಷದಲ್ಲಿ ನಾನು ಓದಿದ ಫಸ್ಟ್ ಕಾಂಟೆಂಪ್ರರಿ ಬುಕ್ ಅಂದರೆ ಅದು ಮೇ ಬಿ ಹಂಸಾಕ್ಷರ ಅನ್ಸುತ್ತೆ, ಜಯರಾಮಾಚಾರಿ ಅವ್ರದ್ದು. ಸೊ ನನಗಲ್ಲಿ ಓದಿದಾಗ ಹಿಂಗೆ ಅನ್ನಿಸ್ತು, ನಾನು ಫಸ್ಟಿಗೆ ಆ ಬುಕ್ ತೊಗೊಳೋದಕ್ಕೆ ಮುಂಚೆ ನನಗೊಂದು ಥಾಟ್ ಇತ್ತು, ಇದೇನು ಹಾಡಿನ ಬಗ್ಗೆ ಬರ್ದಿರ್ತಾರಪ್ಪ. ಅದೊಂದು ಅಂದರೆ ನಾನು ಮಾಡಿದ ತಪ್ಪು ಒಪ್ಕೋತೀನಿ. ಸೊ ಏನಿರುತ್ತೆ ಒಂದು ಜನರಲಾಗಿ ಹಂಸಲೇಖ ಅವ್ರದ್ದು ಇಟ್ಟಾಗ ಏನು ಅನ್ಸುತ್ತೆ, ಓಕೆ ಏನೋ ನಾರ್ಮಲ್ ಆಗಿರುತ್ತೆ. ಬಟ್ ಅದನ್ನು ಓದಿದಾಗ ನಂಗೆ ಅನಿಸಿದ್ದು, ಓಕೆ ಒಂದು ಹಾಡನ್ನು ಕೂಡ ಇಷ್ಟು ಚೆನ್ನಾಗಿ ಡಿಕೋಡ್ ಮಾಡಿ ಇಷ್ಟು ರೂಪಕಗಳನ್ನ ಹಾಕಿ ಆ ಸೌಂದರ್ಯ ರಾಕ್ಷಸಿ ಅಂತ ಒಂದು ವರ್ಡ್ನ ಬಳಸಿದ್ರು. ಆಮೇಲೆ ಹುಡುಗಿ ವಿಷಯಕ್ಕೆ ಬಂದಾಗ ಹುಡುಗರೆಲ್ಲ ವಿಶ್ವಮಾನವ್ರೆ ಅಂತಾರೆ. ಸೊ ಈ ಥರ ಯುನೀಕ್ ಐಡಿಯಾ ಸಿಕ್ತು. ಇನ್ನು ಕಾಜು ಬಿಸ್ಕೆಟ್ ಬರೋದಾದ್ರೆ ನೀವು ಕಿರಣ್ ಸರ್ದು. ಸೊ ಅಲ್ಲಿ ಹೆಂಗೆ ಅಂದರೆ ಬದುಕಿನ ಬಗ್ಗೆ ಹಗೂರ ಲೇಖನ ಆದರೆ ತುಂಬ ಮಹತ್ವ, ಅಂದರೆ ತುಂಬ ದೀರ್ಘವಾದ ಆಲೋಚನೆಗೆ ಹೇಳ್ತಾರೆ. ಅಂದರೆ ಅವ್ರು ಪ್ರತಿಯೊಂದು ಕತೆ ಕೂಡ ಎಂಡಿಂಗ್ ಮಾಡಿರೋ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅಂದರೆ ಎಕ್ಸ್ಪೆಕ್ಟೇ ಮಾಡಿರೋಕ್ಕಾಗಲ್ಲ ಆ ಥರ. ಒಂದು ಕಾಜು ಬಿಸ್ಕೆಟಲ್ಲೂ ಕತೆ ಕಟ್ಬೋದು ಅಂತ ನಾನು ನಿಜವಾಗ್ಲೂ ಆ ಬುಕ್ ಓದಾಗಲೇ ಗೊತ್ತಾಗಿದ್ದು. ಇನ್ನು ನೀವು ಹೇಳೋದಾದ್ರೆ ಆಕರ್ಷ್ ಅಂದರೆ ಕಮಲಾ ಮ್ಯಾಮ್ ಅವರ ಮಗ ಆಕರ್ಷ್ ಅವರು. ಸೊ ಅವ್ರದ್ದು ಒಂದು ಕತೆಗಳು ಎಷ್ಟು ಅಂದರೆ ಕವಿತೆಗಳು ತುಂಬ ಕಾಡೋದಕ್ಕೆ ಶುರುವಾಗುತ್ತೆ. ಗ್ರಾಫಿಟಿಯ ಹೂಗಳು, ಅದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಒಂದು ಬಿಳಿ ಮತ್ತು ಕಪ್ಪುನ ಆ ಒಂದು ವಿಷಯಗಳನ್ನ ಅವರು ಶರ್ಟ್ಗೆ ಕಂಪೇರ್ ಮಾಡಿ ಹೇಳ್ತಾರೆ. ಅಂದರೆ ರೂಪಕ ಎಷ್ಟು ವಿಭಿನ್ನವಾಗಿ ಹೇಳ್ಬೋದು. ಸೊ ನನಗನ್ನಿಸ್ತು, ಓಕೆ ಕಾಂಟೆಂಪ್ರರಿ ರೈಟರ್ಸ್ನ ಇಗ್ನೋರ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆಂದರೆ ಕನ್ನಡ ಸಾಹಿತ್ಯ ಯಾವಾಗಲೂ ಕೇಳೋದು ಒಂದೇ ಹೊಸತನ. ಹಳುಬ್ರನ್ನ ಓದಬೇಕು, ಒಪ್ಕೋತೀನಿ, ಹಳುಬ್ರನ್ನ ಓದಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಹೌದು, ಹಳುಬ್ರೂ ಬೇಕು. ಆದರೆ ಹೊಸತನವನ್ನು ಅಥವಾ ಹೊಸ ಕವಿತೆಗಳನ್ನ ಅಥವಾ ಹೊಸ ಕತೆಗಳನ್ನು ಅವ್ರು ಹೇಗೆ ಕಟ್ಟುತ್ತಾರೆ ಕತೆಗಳನ್ನ, ಅಥವಾ ಅವರ ಒಂದು ಈಗ ರೀಸೆಂಟಾಗಿ ಪರಾಶರ ಅಂತ ಒಂದು ಬುಕ್ ಬಂತು 2 years ಬ್ಯಾಕು. ಸೊ ಅದು ಕೂಡ ಎಷ್ಟು ಒಂದು ನಾವೆಲ್ ಅಂದರೆ ಒಂದು 400 ಪೇಜ್ 500 ಪೇಜ್ ಅಂತ ಅನಿಸುತ್ತೆ ನಮಗೆ. ನಾವೆಲ್ ಅಂತ ಅಂದರೆ ತಲೆಗೆ ಅದೇ ಬರೋದು. ಬಟ್ ಅವರು 200 ಪುಟದ ಒಳಗಡೆನೆ, ಆಲ್ಮೋಸ್ಟ್ 200 ಹತ್ರನೇ. ಸೊ ಒಂದು ಲವ್ ಸ್ಟೋರಿ ವಿತ್ ಥ್ರಿಲ್ಲಿಂಗ್ನ ಕೊಟ್ಟರು. ಸೊ ಅದು ಕಾಂಟೆಂಪ್ರರಿ. ಅಂದರೆ ಅವ್ರು ಆ ಥರ ಕತೆ ಕಟ್ತಾ ಇದ್ದಾರೆ. ಸೊ ಯಾಕೆ ಓದಬಾರ್ದು? ನಾನು ಕೇಳೋದು, ಯಾಕೆ ಓದಬಾರ್ದು? ಆ ಥರ ನೀವು ಕತೆ ಕೇಳಿರಲ್ಲ, ಅದಂತೂ ನಿಜ. ಸೊ ಒಬ್ಬರಿಂದ ಒಬ್ಬರು ಕತೆಗಳಾಗಲಿ ಕವನಗಳಾಗಲಿ ಡಿಫ್ರೆಂಟ್ ಇರುತ್ತೆ. ಇನ್ನು ಪ್ಯೂಪಾಗಿ ಬಂದರೆ ತುಂಬ ಚೆನ್ನಾಗಿದೆ. ಎಷ್ಟು ರೂಪಕಗಳು, ಕಸದ ತೊಟ್ಟಿಲೂ ನಿಮ್ಗೊಂದು ಕವಿತೆ ಸಿಗುತ್ತೆ ಅಂದರೆ. ಸೊ ಈ ಥರದ್ದೆಲ್ಲ ಇದ್ದಾಗ ನೀವು ನೆಗ್ಲೆಕ್ಟ್ ಮಾಡಲೇಬಾರ್ದು ಕಾಂಟೆಂಪ್ರೇಟರ್ಸ್. ಯಾಕೆಂದರೆ ನೀವು ಎಷ್ಟು ಕಾಂಟೆಂಪ್ರೇಟರ್ಸ್ನ ಓದ್ತಿರೋ ಅಷ್ಟು ನಿಮಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಓಕೆ, ಇವ್ರು ಈ ಥರ ಬರ್ದಿದ್ದಾರೆ, ಸೊ ಇವ್ರು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ತುಂಬ ಹಿಡ್ಕೊಂಡೆ. ಸೊ ಈ ವರ್ಷ ನಾನು ಆಲ್ಮೋಸ್ಟ್ ಇಲ್ಲಿ ತನಕ ಒಂದು 13-15 ಬುಕ್ಸ್ ಓದಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ 8-9 ಬುಕ್ ಕಾಂಟೆಂಪ್ರರಿನೇ ಓದಿದ್ದೀನಿ. ಯಾಕೆಂದರೆ ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ಕತೆಗಳನ್ನ ಯಾವ ರೀತಿ ಕಟ್ತಾರೆ ಅಥವಾ ಯಾವ ರೀತಿ ಬರೀಬೇಕು ನಾವು ಅಂತ. ಆ್ಯಂಡ್ ರೀಸೆಂಟಾಗಿ ಇನ್ನೊಂದು ಪುಸ್ತಕ ಬಂತು, ವಿಲ್ಸನ್ ಕಟೀಲ್ ಅವ್ರದ್ದು ನಿಷೇಧಕ್ಕೊಳಪಟ್ಟ ಒಂದು ನೋಟು. ಒಂದು ನೋಟಿನ ಜರ್ನಿನ ತುಂಬ ಚೆನ್ನಾಗಿ ಒಂದು ಕಾವ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದು ಒಬ್ಬ ಕಾಂಟೆಂಪ್ರರಿ ರೈಟರ್ನ ಶಕ್ತಿ. ಆ್ಯಂಡ್ ಈಗ ರೀಸೆಂಟಾಗಿ ಕಾಣದಂತೆ ಪುಸ್ತಕ ಬಂತು. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಕಾಂಟೆಂಪ್ರರಿ ರೈಟರ್ಸೇ. ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ಗೊತ್ತಾ. ಒಂದೊಂದು ಕವಿತೆ ಆಗಿರ್ಬೋದು, ಒಂದೊಂದು ಕತೆ ಆಗಿರ್ಬೋದು. ಈಗ ಎಡೆ ಪುಸ್ತಕನೂ ಬಂತು. ಅದರಲ್ಲಿ 2ನೇ ಕತೆ ಅಂತೂ ನನಗೆ ಯಾವಾಗಲೂ ಕಾಡುತ್ತೆ. ಅಂದರೆ ಒಂದು ಹುಟ್ಟು ಸಾವನ್ನ ಎಡೆನ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಕತೆನ ಕಟ್ಟಿದ್ದಾರೆ. ಆ್ಯಂಡ್ ಅವ್ರ ಕತೆ ಓದ್ತಾ ಇದ್ರೆ, ಆ್ಯಂಡ್ ಆ ಕತೆಯವರು ಮಾಡ್ತಾರಲ್ವ, ಅದೇನು ಬರೀ 2 ಪೇಜಿಗೆ ಸೀಮಿತ ಇಲ್ಲ. ಅವ್ರ ಆ ಕತೆನ ಎಲೋಬ್ರೇಟ್ ಮಾಡೋದಿದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ನೇಟಿವಿಟಿ ಅಂದರೆ ಅದು ಪೂರ್ತಿಯಾಗಿ ಬಳ್ಳಾರಿ ಸೀಮೆಯ ಕಥೆಯಾಗಿ ಕಾಣಿಸ್ಕೊಳ್ಳುತ್ತೆ. ಲ್ಯಾಂಗ್ವೇಜ್ ಕೂಡ ಅದೇ ರೀತಿಲಿದೆ. ಸೊ ಅದು ನಮಗೆ ಇನ್ನೂ ತುಂಬ ಹತ್ತಿರ ಆಗ್ತಾ ಹೋಗುತ್ತೆ. ನಮ್ಮ ರಾಜ್ಯದ್ದೇ ಒಂದು ಭಾಗದಲ್ಲಿ ಯಾವ ರೀತಿ ಮಾತಾಡ್ತಾರೆ, ಅವ್ರ ಆಚರಣೆಗಳು ಯಾವ ರೀತಿ ಇರುತ್ತೆ, ಅವರು ಹೇಗೆ ಯಾವ ಕಣ್ಣಿಂದ ಪ್ರಪಂಚನ ನೋಡ್ತಾರೆ ಅನ್ನೋದು ಆಲೋಚನೆ ಇರುತ್ತಲ್ಲ, ಅದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಈಗಿನ ಕಾಲದವರಿಗೆ ಖಂಡಿತ. ಯಾಕೆಂದ್ರೆ ಈಗ ನಾವು ಬಳ್ಳಾರಿಗೆ ಹೋಗಕ್ಕೆ ನೋಡೋಕ್ಕಾಗಲ್ಲ ಎಲ್ಲ ಕತೆಗಳನ್ನ. ಸೊ ಆ ಥರ ಕತೆಗಳನ್ನ ಅವ್ರು ಚೆನ್ನಾಗಿ ಕಟ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಿಮಗೆ ಕಾಂಟೆಂಪ್ರರಿ ಬಂದಾಗ ಇನ್ನು ವಿಕ್ರಮ್ ಅವ್ರದ್ದೇನೆ ಯಾವುದದು ನಾವಿಬ್ಬರೇ ಗುಬ್ಬಿ. ಸೊ ಅದರಲ್ಲಿ ಅವರು ಟಮಟೆ ಬಗ್ಗೆ ಹೇಳ್ತಾರೆ. ಅದು ಬೇಡ, ಅಕ್ಕ ಮಹಾದೇವಿ ಕವಿತೆಯಲ್ಲಿ ಅವರು ಒಂದು ಕೊನೆ ಸಾಲನ್ನ ಹೇಳ್ತಾರೆ, ಇರುವಂತೆ ಇರಲು ಬಿಡಿ ಅದೇ ಕರುಣೆ ಅಂತ ಹೇಳ್ತಾರೆ. ಸೊ ಆ ಒಂದು ಲೈನ್ನ ನಾನು ಮೊನ್ನೆ
ಹಿಂಗೆ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದೆ. ಆ ಒಂದು ಲೈನ್ ಬದುಕಿನ ಯಾವುದೇ ಪರ್ಸ್ಪೆಕ್ಟಿವ್ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬೋದು. ಆ ಒಂದು ಸಾಲನ್ನ ಸುಮ್ಮನೆ ಕೂತ್ಕೊಂಡಾಗ ಅವರು ಹಿಂಗೆ ಮಾಡ್ತಾರೆ, ಇಟ್ಸ್ ಓಕೆ, ಇರುವಂತ ಇರಲು ಬಿಡಿ ಅದೇ ಕರುಣೆ, ದಟ್ ಈಸ್ ಕೈಂಡ್ನೆಸ್. ಅಂದರೆ ಎಷ್ಟು ಕನೆಕ್ಟ್ ಆಗುತ್ತೆ ನೋಡಿ. ನಾವು ಹೇಳ್ತೀವಿ ಕಾಂಟೆಂಪ್ರೇಟರ್ಸ್ನ ಓದಬೇಡಿ, ಬಟ್ ನಾನಂತೂ ಇದಕ್ಕೆ ಒಪ್ಪಲ್ಲ. ಯಾಕಂದರೆ ನಾನು ಇವಾಗ ತುಂಬ ನೋಡ್ತಾ ಇದ್ದೀನಿ ಕಾಂಟೆಂಪ್ರೇಟರ್ಸ್, ಈಗ ಬ್ಯಾಟೆ ಮರ ಆಗಿರ್ಬೋದು, ಅವ್ರದ್ದೇ ಒಂದು ಶೈಲಿಲಿ ತಗೋಬರ್ತಾರೆ. ಸೊ ಇದೆಲ್ಲ ಇದ್ದಾಗ ಓದಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಂಟೆಂಪ್ರೇಟರ್ಸ್ನ ಓದಬೇಕು. ಆ್ಯಂಡ್ ಇನ್ನೊಂದು ಪುಸ್ತಕ ಹೇಳೋದಾದ್ರೆ ಸಚಿನ್ ತೀರ್ಥಹಳ್ಳಿ ಅವ್ರದ್ದು ಒಂದು ಪುಸ್ತಕ ಇದೆ. ಸೊ ಅದು ಕೂಡ ಒಳ್ಳೊಳ್ಳೆ ಕಾಂಟೆಂಟ್ನ ಕೊಡುತ್ತೆ, ಕತೆಗಳನ್ನ, ವಿಭಿನ್ನವಾದ ಶೈಲಿ. ಆ್ಯಂಡ್ ಒಂದಷ್ಟು ಬೇರೆ ರೈಟರ್ಸ್ನ ನೋಡಿದ್ರೆ ಅಲ್ಲೂ ಕೂಡ ಅವ್ರು ಮಲೆನಾಡು ಬಗ್ಗೆ ಹೇಳ್ತಾರೆ. ಸೊ ಇಷ್ಟೆಲ್ಲ ಇದ್ದಾಗ ಯಾಕೆ ಓದಬಾರ್ದು ಅಂತ ನಾನು ಕ್ವೆಶನ್ ಮಾಡ್ತೀನಿ ಇವಾಗ. ಸ್ಫೂರ್ತಿ, ಇಷ್ಟೊಂದು ಪುಸ್ತಕಗಳು ಅಥವಾ ಕಾಂಟೆಂಪ್ರರಿ ರೈಟಿಂಗ್ ಬಗ್ಗೆ ಹೇಳಿದ್ರಿ, ನಿಮಗೆ ಪರ್ಸನಲಿ ಯಾವ ತರಹದ ಕತೆಗಳು ಅಥವಾ ಕಾದಂಬರಿಗಳು ಇಷ್ಟ ಆಗುತ್ತೆ? ಅಂದರೆ ಥ್ರಿಲ್ಲರೋ, ಕ್ರೈಮ್ ಥ್ರಿಲ್ಲರೋ ಅಥವಾ ಸಾಮಾಜಿಕನೋ, ಹೇಗೆ, ಯಾವ ರೀತಿ ಇಷ್ಟ ಆಗುತ್ತೆ? ಇದು ಸ್ವಲ್ಪ ನನಗೆ ನೀವು ಇವಾಗ ಕೇಳಿದ್ರೆ ನಾನು ಫಸ್ಟ್ ಹೇಳೋದು, ನಾನು ಕಾವ್ಯ ಪ್ರಿಯೆ. ಕವಿತೆಗಳು ಹುಚ್ಚಬಡ್ದು ಓದ್ತೀನಿ. ಯಾವ ಥರ ಅಂದರೆ ಕೇಳಿಬಿಡಿ. ನಾನು ಆ್ಯಕ್ಚುಲಿ ಈ ವರ್ಷ ತುಂಬ ಕವಿತೆನ ಕಡಿಮೆ ಮಾಡಬೇಕು, ಓದೋದು ಬೇಡ ಅಂದರು. ಅದು ನಂಗೆ ಗೊತ್ತಿಲ್ಲ, ಒಳ್ಳೊಳ್ಳೆ ಕವಿತೆಗಳು ಬರ್ತಾ ಇದೆ, ಒಳ್ಳೊಳ್ಳೆ ಕವನ ಪುಸ್ತಕಗಳು ಬರ್ತಾ, ಕವನ ಸಂಕಲನಗಳು ಬರ್ತಾ ಇದೆ. ಸೊ ನಾನು ಫಸ್ಟ್ ಬಂದುಬಿಟ್ಟು ಕಾವ್ಯ ಪ್ರಿಯೆ, ಆಮೇಲೆ ಕತೆ. ಯಾಕೆಂದರೆ ನಂಗೆ ಕತೆ ಅನ್ನೋದು ಇವತ್ತು ಒಂಥರ ಭಯ ಹುಡ್ಸುತ್ತೆ. ಯಾಕೆಂದರೆ ಕತೆ ಬರೀ ಅಂದರೆ ನಂಗೆ ನಿಜವಾಗ್ಲೂ ಬರಲ್ಲ. ಬಟ್ ಈ ವರ್ಷ ಟ್ರೈ ಮಾಡ್ತಾ ಇದ್ದೀನಿ, ಬರ್ದಿದ್ದೀನಿ ಆಲ್ರೆಡಿ ಒಂದು ಕತೆ. ಸ್ಪರ್ಧೆಗೂ ಕೊಟ್ಟೆ, ಸೆಲೆಕ್ಟ್ ಆಗಲಿಲ್ಲ, ಅದು ಬೇರೆ ಮಾತು. ಸೊ ಕತೆ ಅಂದರೆ ನಂಗೊಂದು ಸ್ವಲ್ಪ ಓದಬೇಕಲ್ಲ, ಓಕೆ ಇಷ್ಟೆಲ್ಲ ಅದೊಂದು ಬರ್ತಾ ಇರುತ್ತೆ ತಲೆಗೆ, ಕತೆ ಓದಬೇಕು ಅಂತ. ಬಟ್ ಕವಿತೆ ಆ ಥರ ಅಲ್ಲ ನನಗೆ. ಸೊ ಕವಿತೆ ಅನ್ನೋದು ನನಗೆ ಯಾವಾಗಲೂ ಒಂಥರ ಕಾಡುವಿಕೆ ಅಂತೀನಿ ನಾನು ಅದನ್ನ. ಯಾಕೆಂದರೆ ಜೀವನದಲ್ಲಿ ಪ್ರತಿ ಹಂತದಲ್ಲೂ, ಪ್ರತಿ ಘಟ್ಟದಲ್ಲೂ ಕವಿತೆ ಕಾಡಬೇಕು. ಅದು ಯಾವ ಘಟ್ಟ, ಯಾವ ಹಂತ ಅನ್ನೋದು ನಿಮಗೆ ಬಿಟ್ಟಿದ್ದು, ಯಾವ ಕವಿತೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಕವಿತೆನ ನಾನು ನೋಡೋದು ಹಸಿವಿನ ಥರ. ಹಸಿವು, ಆ ಹಸಿವು ಕೊಟ್ಟಾಗ ಕಾಡುತ್ತಲ್ಲ. ಸೊ ನನಗದು, ಅದಕ್ಕೆ ನಂಗೆ ಕವಿತೆ ಅನ್ನೋದು ಫಸ್ಟ್ ಇಷ್ಟ. ಆಮೇಲೆ ನಾನು ಕತೆ, ಕಾದಂಬರಿ, ಪ್ರಬಂಧಗಳು ಅದೆಲ್ಲ ಆಮೇಲೆ ನನಗೆ. ಅದೇ ಒಂದು ಕವಿತೆ ಜೀವಂತಿಕೆ ಅಂದರೆ ಅದು ನಾವು ಓದ್ತಾ ಹೋದಾಗೆ ನಮ್ಮ ಜೊತೆ ಅದು ಬೆಳೀತಾ ಬರಬೇಕು ಅಂತ. ಅಂದರೆ ನಾನು 25ನೇ ವಯಸ್ಸಿಗೆ ಯಾವುದೋ ಒಂದು ಕವಿತೆನ ಓದಿದಾಗ ಏನೋ ಒಂದಷ್ಟು ಅರ್ಥ ಆಗಿರುತ್ತೆ. ಅದನ್ನೇ 35ನೇ ವಯಸ್ಸಿಗೆ ಓದಿದಾಗ ಇನ್ನೊಂದಷ್ಟು ಆಳವಾಗಿ ಹೋಗಬೇಕು. ನಿಮಗೆ ಕುವೆಂಪು ಕವಿತೆಗಳಲ್ಲಿ ಆ ಒಂದು ಲಕ್ಷಣ ಕಾಣುತ್ತೆ. ನಿಮಗೆ ನೀವು 25ನೇ ವಯಸ್ಸಲ್ಲಿ ಕುವೆಂಪು ಕವಿತೆ ಓದಿದ್ರೆ ಏನೋ ಒಂದು ಮಟ್ಟಿಗಿನ ಅರ್ಥ ಆಗಿರುತ್ತೆ, ಅಥವಾ ಒಂದು ರೀತಿಯ ಹೊಳವು ಸಿಕ್ಕಿರುತ್ತೆ. ಅದೇ 35ಕ್ಕೆ ಇನ್ನೊಂದು ರೀತಿ ಸಿಗುತ್ತೆ, 45ಕ್ಕೆ ಇನ್ನೊಂದು ರೀತಿ ಸಿಗುತ್ತೆ. ಆ ರೀತಿ ಒಂದೇ ಕವಿತೆ ಪದೇ ಪದೇ ಓದ್ಕೊಂಡು ಹೋದಾಗ ನಮ್ಮ ಒಂದು ಅರಿತುಕೊಳ್ಳೋ ಒಂದು ರೀತಿ ಇರುತ್ತಲ್ಲ, ಅದು ಹಿಗ್ತಾ ಹೋಗುತ್ತೆ. ಆ ಹಿಗ್ಗುವಿಕೆ ಕವಿತೆಗಿತ್ತು ಅಂದರೆ ಅದು ತುಂಬ ಒಳ್ಳೆ ಕವಿತೆಯಾಗಿ ಸುಮಾರು ವರ್ಷಗಳ ಕಾಲ ನಿಲ್ಲುತ್ತೆ ಅಂತ. ನನಗೆ ಈಗಲೂ ಕುವೆಂಪು ಅವರ ಕವಿತೆನ ಈ ವಯಸ್ಸಲ್ಲಿ ಓದ್ತಾ ಇದ್ದಾಗ, ನಾನು ಇದು ಸ್ಕೂಲಲ್ಲಿ ಓದುವಾಗ ಅಥವಾ ಕಾಲೇಜ್ ಡೇಸ್ ಮುಗಿಸಿ ಓದುವಾಗ ಇದು ಸಿಗಲಿಲ್ವಲ್ಲ, ಈ ರೀತಿಯ ಒಂದು ಮೀನಿಂಗ್ ಸಿಗಲಿಲ್ವಲ್ಲ, ಈಗ ಹೊಸದಾಗಿ ಏನೋ ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ಆಲೋಚನೆ ಬರುತ್ತೆ. ಸೊ ಅದು ನಿಜವಾದ ಒಂದು ಕಾವ್ಯಕ್ಕಿರೋ ಶಕ್ತಿ ಅಂತ ಅನಿಸುತ್ತೆ. ನಮಗೆ ನಮ್ಮ ವಯಸ್ಸಿಗೆ ಅಥವಾ ನಮ್ಮ ಮೆಚ್ಯೂರಿಟಿಗೆ ತಕ್ಕ ಹಾಗೆ ಅದೇನೋ ಹಿಗ್ಗಿರುತ್ತೆ, ನಮಗೂ ಕೂಡ ಅದನ್ನ ಏನೋ ಒಂದು ರೀತಿಯ ದರ್ಶನ ಮಾಡಿಸುತ್ತೆ ಅಂತ. ಹೌದು, ಆದರೆ ಬದಲಾಗ್ತಾ ಹೋಗುತ್ತೆ ಪರ್ಸ್ಪೆಕ್ಟಿವ್ಸ್. ಇವಾಗ ನೀವು ಅವಾಗ ಈ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಅಂತ ಸಾಂಗ್ ಕೇಳಿದಾಗ ಯಾರೋ ರಾಯರು ಬರ್ತಾರೆ ಅಂತ. ಬಟ್ ಇವಾಗ ನೀವು ಅದನ್ನ ಕೇಳೋದಾದ್ರೆ ಅದು ಇನ್ನೊಂದು ಥರನೇ ಇರುತ್ತೆ. ಇಷ್ಟೆಲ್ಲ ಹೇಳಿದ್ರ ನರಸಿಂಹಸ್ವಾಮಿಯವರು ಅಂತ ಅದೊಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಈ ಕುವೆಂಪುದೇ ಆಗಲಿ, ಈಗ ಸೌಂದರ್ಯ ಮತ್ತು ಸತ್ಯ ಅಂತ ಒಂದು ಕವಿತೆನ ಬರೀತಾರೆ. ಅಂದರೆ ಒಂದು ಹೂವು ಅರಳೋದನ್ನ ನೀವು ಬರೀ ದುಂಬಿಯಾಗಿ ನೋಡ್ತೀರಾ, ಆದರೆ ಅದ್ರ ಹಿಂದಿನಗಡೆ ಇರೋ ಕಷ್ಟ ನಿಮಗೆ ಗೊತ್ತೇ ಇರಲ್ಲ ಅಂತ. ಸೊ ನಾವು ಚಿಕ್ಕವರಿದ್ದಾಗ ಇದೇನು ಪದ್ಯ ಅಂತ ಅಂದ್ರೆ, ಬಟ್ ಇವಾಗ ಅದನ್ನ ಲೈಫಲ್ಲಿ ಇದನ್ನ ನೋಡ್ಕೊಂಡ್ರೆ ಎಷ್ಟು ಸತ್ಯವಾದ ಮಾತಲ್ವಾ ಕುವೆಂಪು ಅವರು. ಮನೆ ಕವಿತೆಯಲ್ಲೂ ಅಷ್ಟೇ ಈ ಬಂಧದೊಳು ಮುಕ್ತಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಮನೆ ಅನ್ನೋ ಬಂಧನದೊಳಗಡೆ ಮುಕ್ತಿ ಇದೆ. ಅದು ಆಗ ಓದಿದಾಗ ಅರ್ಥ ಆಗಿರಲ್ಲ, ಬಟ್ ಈಗ ಎಷ್ಟು ಅಂತ ಅನ್ಸುತ್ತೆ. ಅಂದ್ರೆ ಕವಿತೆ ಬರೀಬೇಕು ಅಂದ್ರೆ ನಾನು ಹೇಳೋದ್ರೆ ಹಸಿವಿರ್ಬೇಕು. ಅಂದ್ರೆ ನೀವು ಆ ಹಸಿವನ್ನ ಅನುಭವಿಸ್ಬೇಕು, ಆ ಹಸಿವಲ್ಲಿ ನೀವು ನಿಮ್ಮನ್ನ ಕಾಣಬೇಕು. ಸೊ ಆ ಹಸಿವಿನಿಂದ ಮುಕ್ತಿ ಪಡೆದಾಗ ನೀವು ಬರಿತಿರಲ್ಲ ಕವಿತೆ, ಅದು ಅಂದ್ರೆ ಯಾವುದೇ ಬ್ಯಾಗೇಜ್ ಇಲ್ಲದೆ ಬರಿಬೇಕು, ಹೊರೆ ಆಗ್ಬಾರ್ದು. ಓಕೆ, ನೀವು ಬರಿತಿರೋ ಕವಿತೆ ಓದೋರ್ಗೆ ಭಾರ ಅನ್ನಿಸ್ಬಾರ್ದು, ಬಟ್ ಆದ್ರೆ ಕಾಡ್ಬೇಕು. 1-2 ಕವಿತೆ ಕಾಡಿದ್ರು ಸಾಕು ನಿಮಗೆ. 1 ವರ್ಷದಲ್ಲಿ 2 ಕವಿತೆ ಕಾಡಿದ್ರು ಅದು ನನ್ನ ಪ್ರಕಾರ ಸಾಕು. ನೀವೆಲ್ಲೋ ಈಗ ಯಾವುದೋ ಪಾರ್ಕಲ್ಲಿ ವಾಕ್ ಮಾಡ್ತಿರ್ತೀರಾ, ಅಥವಾ ಯಾವುದೋ ಫ್ಲೈಓವರ್ ಮೇಲೆ ಗಾಡಿ ಓಡಿಸ್ತಿರ್ತೀರಾ, ಅಥವಾ ಕಾರಲ್ಲಿ ಹೋಗ್ತಾ ಇರ್ತೀರಾ, ಯಾವುದೋ ಹಿಂಗೆ ರಪ್ ಅಂತ ಏನೋ ನೋಡಿದಾಗ ಒಂದು ಕವಿತೆ ಅಥವಾ ಸಾಲು ಏನೋ ನೆನಪಾಗುತ್ತಲ್ಲ, ಅದು ಕವಿತೆ. ಈಗ ನಾನು ಹೇಳ್ದಾಗಲೇ ಒಂದು ನೋಟ್ನ ನೋಡಿದಾಗ ನಂಗೆ ಯಾವಾಗಲೂ ಅದು ನೆನಪಾಗುತ್ತೆ, ನಿಷೇಧಕ್ಕೊಳಪಟ್ಟ ಒಂದು ನೋಟು. ಅಂದರೆ ಆ ಥರ ಇರುತ್ತೆ. ಆಮೇಲೆ ಪುಟ್ಬಾತ್ ನೋಡಿದಾಗಲೂ
ಓ ಇದು ಆ ಕವಿತೆ ಅಲ್ವಾ, ಕರೆಕ್ಟ್. ಪುಟ್ಪತ್ಗಿರೋ ಶಕ್ತಿನ ಇದು ಅಂತ ಅನ್ಸುತ್ತೆ. ಅಂದರೆ ಓದಿದಾಗ ನಾವು ನೋಡೋ ಪರ್ಸ್ಪೆಕ್ಟಿವ್ಸ್ ಇನ್ನೂ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದೇ ಆಗಲಿ, ಕತೆ ಆಗಲಿ ಕವಿತೆ ಆಗಲಿ, ಓದಿದಾಗ ಮಾತ್ರ ಗೊತ್ತಾಗೋದು ಅದು ಏನು ಅದ್ರ ಸತ್ಯಾಂಶ ಅಂತ. ಹೌದು. ಸೊ ಈಗ ನಿಮಗೆ ಒಂದು ರೀತಿಯ ಟಫ್ ಕ್ವಶನ್ ಅನ್ಸ್ಬೋದು, ಈ ಫೇವ್ರೆಟ್ ಕವಿ ಯಾರು ಈಗ? ಇದು 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 ಕಷ್ಟ, ಇದು ತುಂಬ ಕಷ್ಟ ಇದೆ, ಕಷ್ಟದ್ದು. ಯಾಕೆಂದರೆ ನಂಗೆ ಎಲ್ಲರೂ ಇಷ್ಟ, ಬಟ್ ನಂಗೆ ತುಂಬ ಇಷ್ಟ ಆಗೋದು ಕುವೆಂಪು, ಕೆ ಎಸ್ ನರಸಿಂಹಸ್ವಾಮಿ, GS ಶಿವರುದ್ರಪ್ಪ. ಯಾಕೆ ಅಂತ ಅಂದರೆ ಮೇ ಬಿ ಅದು ನನಗೆ ಚಿಕ್ಕ ವಯಸ್ಸಿಂದನೂ ಆ ಥರ ಬೆಳ್ಕೊಂಬಂದಿನಿ. ನಮ್ಮಪ್ಪ ನಂಗೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಂಗೆ ಫಸ್ಟು ನಮ್ಮಪ್ಪ ಹೇಳ್ಕೊಟ್ಟಿದ್ದ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಸೊ ನಂಗೆ ಅದು ಅವಾಗ ಅರ್ಥನೇ ಆಗಿರಲಿಲ್ಲ, ಸುಮ್ಮನೆ ಹಾಡು ರಾಗವಾಗಿ ಹಾಡ್ತಾ ಇದ್ದೆ, ಒಂಚೂರು ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದೆ, ಹಾಡ್ತಿದ್ದೆ. ಬಟ್ ಆ ಹಾಡನ್ನು ನಾನು ಇವಾಗ ಕುತ್ಕೊಂಡು ಒಬ್ಬಳೇ ಕೇಳೋದಾದರೆ ಎಷ್ಟು ಅಲ್ಲ, ನಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನೋದೇ ನಮ್ಗೆ ಆಗಲ್ಲ. ಈಗಿನ ಜನ್ರೇಷನ್ ಕೇಳಿದ್ರೆ ಅದೇ ಆಗಲ್ಲ, ಬಟ್ ಅದನ್ನೇ ಕವಿ ಯಾವಾಗಲೂ ಹೇಳಿದ್ದಾರೆ. ಸೊ ಅದಾಗಿರ್ಬೋದು. ನರಸಿಂಹಸ್ವಾಮಿ ಅವ್ರ ಮೈಸೂರು ಮಲ್ಲಿಗೆ ನಂಗೆ ತುಂಬ ಕಾಡುತ್ತೆ. ಅದೊಂದೇ ಅಲ್ಲ, ನನಗೆ ಅವ್ರದ್ದು ತೆರೆದ ಬಾಗಿಲು ಕೂಡ ಓದಿದ್ದೀನಿ. ಆಮೇಲೆ ಮೌನದಲ್ಲಿ ಅಂತ ಆ ಥರ ಒಂದು ಕವನ ಸಂಕಲನ ಬರುತ್ತೆ, ಅದು ನಾನು ಓದಿದ್ದೀನಿ. ಸೊ ಕುವೆಂಪು ಮುಂಚೆಯಿಂದನೂ ಅಷ್ಟೊಂದು ಫೇವ್ರೇಟ್ ಆಗಿರಲಿಲ್ಲ, ಬಟ್ ನನಗೆ ಓದು ಜನಮೇಜಯ ಎಲ್ಲ ಆದಮೇಲೆ ನಾನು ಕುವೆಂಪುನ ಜಾಸ್ತಿ ಓದೋಕ್ಕೆ ಶುರು ಮಾಡಿದೆ. ಸೊ ಆಗ ನನಗೆ ಅವ್ರು ಬರೆದಿರುವಂತಹ ಬರಹಗಳು ನನಗೆ ತುಂಬ ಸಶಕ್ತವಾಗಿದೆ ಅಂತ ಅನ್ನಿಸ್ತು. ಸೊ ಈಗ ಹೊಸ ತಲೆಮಾರಿನ ಕವಿಗಳಲ್ಲಿ ಇದು ಈಗ ನಾಳೆ ಬಂದು ಹೊಡಿತಾರೆ ನನ್ನ ಹಿಂಗೆಲ್ಲ ಕೇಳಿದ್ರೆ, ನೀವು ಭಯ ಆಗ್ತಿದೆ. ಸೊ ನನಗೆ ಇನ್ನೊಂದೇನು ಗೊತ್ತಾ, ಈ ಹೊಸ ಕವಿಗಳಲ್ಲಿ ಇದೆ ಹೇಳೋದಾದ್ರೆ, ನಾನು 2021 ಕೊನೆಯಲ್ಲಿ ಒಂದು ಕವನ ಸಂಕಲನ ಓದಿದೆ, ಭಾರತಿ ಮ್ಯಾಮ್ ಅವ್ರದ್ದು ಕಿಚನ್ ಕವಿತೆಗಳು. ಅದು ಹೆಂಗಿತ್ತು ಅಂದರೆ, ನಂಗೆ ಅಲ್ಲಿ ತನಕನೂ ಕವಿತೆನ ಹಿಂಗೆ ಬರಿಬೋದು ಅಂತಲೇ ಗೊತ್ತಿರಲಿಲ್ಲ. ಒಂದು ಕಿಚನ್ ಐಟಮ್ಸ್ಗಳನ್ನ ಇಟ್ಕೊಂಡು ಕವಿತೆ ಬರೀತಾರೆ ಅಂದರೆ ಅವ್ರ ಕ್ರಿಯೇಟಿವಿಟಿಗೆ ಥಿಂಕ್ ಮಾಡಿ ನೀವು, ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಗ್ಗರಣೆ ಅಂದರೆ ನನಗೆ ಒಗ್ಗರಣೆ ಬಗ್ಗೆ ಹಾಕ್ಬೇಕಾದ್ರೆ ಒಂದು ಕವಿತೆ ಬರೀತಾರೆ, ಮನೆಯೆಲ್ಲ ರಾಡಿ ಅಡುಗೆ ಮಾಡಿ ಅದನ್ನು ಅವರು ಜೀವನಕ್ಕೆಲ್ಲೋ ಒಂದು ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ಹೆಂಗೆ ಅನ್ನಿಸ್ತು ಅಂದರೆ ನನಗೆ, ಓಕೆ ಈ ಥರನೂ ಬರಿಬೋದು, ನಾನು ಯಾಕೆ ಇದನ್ನೆಲ್ಲ ಓದಲಿಲ್ಲ ಅನ್ನೋ ಥರ ಇದಾಯಿತು. ಸೊ ಅದಾದಮೇಲೆ ನನಗೆ ತುಂಬ ಇನ್ನೊಂದು ಕಾಡಿದಂದರೆ ಅದೇ ವಿಲ್ಸನ್ ಕಟೀಲ್ ಅವ್ರ ನಿಷೇಧಕ್ಕೆ ಒಳಪಟ್ಟ ನೋಟು, ಅದು ತುಂಬ ಕಾಡ್ತು ನನಗೆ. ತುಂಬ ಸತ್ಯಾಂಶ ನನಗೆ ಸಿಗ್ತಾ ಹೋಯಿತು. ಒಂದು ಮ್ಯಾಥಮೆಟಿಕ್, ನಾವೇನು ಟ್ರಿಗ್ನೋಮೆಟ್ರಿ ಅದೆಲ್ಲ ಅಂತೀವಿ, ಅವ್ರು ಅದನ್ನು ಕವಿತೆಯಲ್ಲಿ ಬರೆದ್ಬಿಟ್ರು, ಅದು ನನಗೆ ಇಷ್ಟ ಆಯಿತು. ಸೊ ರೀಸೆಂಟಾಗಿ ಪ್ಯೂಪ ಕೂಡ ಇಷ್ಟ ಆಯಿತು. ಅದು ಬಿಟ್ಟರೆ ಆಕರ್ಷ್ ಅವ್ರ ಪುಸ್ತಕನೂ ನನಗೆ ತುಂಬ ಇಷ್ಟ ಆಯಿತು ರೀಸೆಂಟಾಗಿ. ಸೊ ಇಷ್ಟು ಟಾಪಲ್ಲಿದೆ. ಈ ಕತೆ ಅಥವಾ ಕಾದಂಬರಿ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ ಯಾವ ಲೇಖಕರು ನಿಮಗೆ ಇಷ್ಟ ಆಗುತ್ತೆ? ಇದು ಇಷ್ಟಗಳ ಸಾಲಿದು. ಸೊ ನಂಗೆ ಕಾದಂಬರಿ ಹಳುಬ್ರನ್ನೇ ಜಾಸ್ತಿ ನಾನು ಓದಿರೋದಂದ್ರೆ, ಹೊಸೊಬ್ರನ್ನ ಓದಬೇಕು, ಓದ್ತಾ ಇದ್ದೀನಿ. ಬಟ್ ಇವಾಗ ಬರ್ತಿರೋ ಕಾಂಟೆಂಟ್ ರೈಟರ್ಸ್ ಎಲ್ಲ ನನಗೆ ಜಯರಾಮಚಾರಿ ಅವ್ರು ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರ ಕತೆ ಕಟ್ಟೋ ರೀತಿ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಯಾಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಎಂಡ್ ಕೊಡ್ತಾರೆ ಯಾವಾಗಲೂ ಒಂದು ಕತೆಗೆ. ಸೊ ಅವ್ರದ್ದು ಕರಿಮುಗಿಲ ಬಾನಿನಲ್ಲಿ ನಾನು ಒಂದಷ್ಟು ಓದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅವರ ಅವನ ಬಯೋಗ್ರಫಿ ತುಂಬ ಇಷ್ಟ ಆಯಿತು, ನನ್ನವನ ಬಯೋಗ್ರಫಿ. ಸೊ ಆ ಥರದ್ದು ಹೋದರೆ ನನಗೆ ಜಯರಾಮಚಾರಿ ಅವ್ರ ಕತೆ ಕಟ್ಟ ತುಂಬ ಇಷ್ಟ ಆಗುತ್ತೆ, ಕಾಂಟೆಂಪ್ರರಿ ಬಗ್ಗೆ ಮಾತಾಡಿದ್ರೆ. ಯಾಕಂದ್ರೆ ಅವ್ರು ತುಂಬ ಬುಕ್ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನು ಕಾದಂಬರಿ ಹೋಗೋದ್ರೆ ನನಗೆ ರವಿ ಬೆಳಗೆರೆನೇ ಟಾಪ್ ಫೇವ್ರೇಟ್ ಅನ್ಸುತ್ತೆ ನನಗೆ ಯಾವಾಗಲೂ. ಯಾಕೆಂದರೆ ಅದು ನಂಗೆ ಗೊತ್ತಿಲ್ಲ ಮನುಷ್ಯ ಹೆಂಗೆ ಬರೀತಾರೆ ಅಂತ, ಬಟ್ ಓದಿಸ್ಕೊಂಡು ಹೋಗ್ತಾರೆ ಒಬ್ರು ರೈಟರ್. ರೀಸೆಂಟಾಗಿ ನೀ ಹಿಂಗ ನೋಡಬೇಡ ಪುಸ್ತಕನ ಓದಿದೆ ಜನವರಿಯಲ್ಲಿ. ಸೊ ಅವ್ರು ಹೇಗೆ ಅಂದರೆ, ಒಂದು ಪ್ಯಾರಾಗ್ರಾಫಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ಅತಿಯಾಗಿ ಹೇಳಲ್ಲ. ಬಟ್ ಮುಂದಿನೆಲ್ಲ ಒಂಥರ ಸಸ್ಪೆನ್ಸ್ ಆಗಿರ್ತಾರೆ. ನಂಗೆ ಅದು ಪುಸ್ತಕ ಓದ್ಬೇಕಾರೆ, ನಾನು ಪುಸ್ತಕ ಓದ್ತಿದ್ದೀನಿ ಅಂತಲೇ ಅನಿಸ್ಲಿಲ್ಲ, ಯಾವುದೋ ವೆಬ್ ಸೀರೀಸ್ ನೋಡ್ತಿದ್ದೀನಿ ಅಂತ ಅನಿಸ್ತು. ಅಂದರೆ ಹಿಡಿದಿಟ್ಕೊಂಡು ಕೂರ್ತಾರೆ, ಅಂದರೆ ಒಂದು ಓದುಗರನ್ನ ಹಿಡಿದಿಟ್ಕೊಂಡು ಕೂರಿಸ್ತಾರೆ. ಸೊ ಅದು ಎಲ್ರಿಗೂ ಬರಲ್ಲ. ನೀವು ಕೇಳೋದಾದ್ರೆ ನನಗೆ ಎಲ್ರಿಗೂ ಅದು ಬರೋದೇ ಇಲ್ಲ, ತುಂಬ ರೇರು ಬರೋದು, ಸ್ಕಿಲ್ ಅದು. ಆ್ಯಂಡ್ ಅವ್ರು ಯೂಸ್ ಮಾಡುವಂತಹ ರೂಪಕಗಳಾಗಿರ್ಬೋದು. ಈಗ ಮೌನ ಅಂತ ಅಂದರೆ ನೀವೇನು ಹೇಳ್ತೀರಾ, ಗಾಢ ಮೌನ ಅಂತೀರಾ, ಅಥವಾ ಇನ್ನೇನೇನೋ ಇರುತ್ತೆ, ಕಾಷ್ಠ ಮೌನ ಅಂತ ಹೇಳ್ತಾರೆ. ಆ ವರ್ಡೇ ನಾನು ಕೇಳಿರಲಿಲ್ಲ. ಅದೇ ಅಂದರೆ ಅವರು ಎಲೋಬ್ರೇಟ್ ಮಾಡೋದಿದೆಯಲ್ಲ, ಸೂಕ್ಷ್ಮ ಪದಗಳು. ಆಮೇಲೆ ಆ ಪುಸ್ತಕ ಓದಾದ್ಮೇಲೆ ಒಂದಷ್ಟು ಕ್ವಶನ್ಸ್ಗಳು ಬರುತ್ತೆ ನಿಮ್ಗೆ ಹಿಂದಿಂದ, ಓ ಯಾಕೆ 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 ಹಿಂಗೆ ಹೇಳಿದ್ರು ಅನ್ನೋದು. ಅದು ಬಂದಾಗ ನಿಮಗೆ ಓಕೆ, ದಟ್ ಕಂಪ್ಲೀಟ್ಸ್ ಒಬ್ಬ ರೈಟರ್ನ. ಯಾಕೆಂದರೆ ನೀವು ಪುಸ್ತಕ ಓದಾದ್ಮೇಲೆ ಆ ಪುಸ್ತಕ ಕಾಡಬೇಕು, ಅದೇ ನೀವು ಓದೋದು, ಅದೇ ಆ ಬರವಣಿಗೆ. ಅಂದರೆ ಒಬ್ಬರು ಬರಹಗಾರರು ಬರೀತಾರಲ್ಲ ಅದು. ಸೊ ಇನ್ನು ಎಡೆ ಕೂಡ ಚೆನ್ನಾಗಿದೆ. ಯಾಕೆ ಎಡೆ ಹೇಳ್ತಿದ್ದೇನೆ ಅಂದರೆ, ಬೇರೆ ಕನ್ನಡ,
ನಿಂಗೆ ನಾರ್ಮಲ್ ಕನ್ನಡ ಓಕೆ ಎಲ್ಲರೂ ಬರಿತೀವಿ ಓಕೆ, ಬಟ್ ಬೇರೆ ಕನ್ನಡದಲ್ಲಿ ಓದುಗ್ರನ್ನ ಸೆಳೆಯೋದಿದೆಯಲ್ಲ ಅದು ಇನ್ನೊಂದು ಥರದ ಚಾಲೆಂಜ್. ಯಾಕೆಂದರೆ ಅದಷ್ಟು ಈಸಿ ಅಲ್ಲ. ಈಗ ನಾವು ಮಾತಾಡೋದು ಈಸಿ, ಬಟ್ ನಾವು ಮಾತಾಡ್ತಿರೋದ್ರಲ್ಲಿ ಕತೆ ಕಟ್ಟೋದಿದೆಯಲ್ಲ ಅದು ತುಂಬ ಕಷ್ಟ. ಜೊತೆಗೆ ಅವರು ಕಟ್ಟಿರೋ ಇಡೀ ಕತೆಗಳು ನಮಗೆ ಕಣ್ಣೆದುರುಗಡೆ ಮೂಡೋ ಥರ ಇದೆ. ಅಂದರೆ ಎಡೆ ಪುಸ್ತಕದ ಬಗ್ಗೆ ಹೇಳೋದಾದರೆ ಪ್ರವೀಣ್ ಕಟ್ಟಿರೋ ಕತೆಗಳೆಲ್ಲ ನಿಮ್ಮ ಕಣ್ಣೆದುರು ಮೂಡ್ತಾ ಹೋಗುತ್ತೆ. ಅಂದರೆ ಅದು ನಾನು ಮಲೆನಾಡಿನವನು, ಬಳ್ಳಾರಿ ಸೀಮೆಯ ಭಾಷೆ ನನಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಿ ಕಣ್ಣೆದುರುಗಡೆ ಮೂಡ್ತಾ ಇದೆ ಅಂದರೆ ಒಳ್ಳೆ ಬರವಣಿಗೆ ಅನ್ನೋದು. ನನಗೆ ನೀವು 2ನೇ ಕತೆ ಹೇಳಿದ್ರೆ ನಾನು 1ನೇ ಕತೆ ಅವನ ಟೆಲಿಗ್ರಾಮ್ ನನಗೆ ಓದುವಾಗ ಒಂದು ರೀತಿಯ ಆಮೇಲೆ ಆ ಕಥೆಯಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ, ಕತೆ ಕೊನೆಯಲ್ಲಿ ಒಂದು ಗಂಡ ಹೆಂಡತಿ ಮಧ್ಯದ ಬಾಂಧವ್ಯನ ಎಷ್ಟು ಚೆನ್ನಾಗಿ ಹೇಳಿದ್ರು. ಅಂದರೆ ಅವ್ರು ಎಷ್ಟೋ ವರ್ಷ ಆದಮೇಲೂ ಕೂಡ ಆ ಒಂದು ಹೆಲ್ದಿ ಬಾಂಡ್ ಅಂತ ಏನು ಕರಿತೀವಿ, ಸೊ ಅದನ್ನು ಈ ಒಂದು ಸೆನ್ಸ್ ಆಫ್ ಹ್ಯೂಮರ್ನ ಇಟ್ಕೊಂಡು, ಈ ಒಂದು ಜೋಕ್ನ ಇಟ್ಕೊಂಡು ಅವರು ನೆನಪು ಮಾಡ್ಕೊತಿದ್ರು. ಅಂದರೆ ಒಂದು ಸ್ಟ್ರಾಂಗೆಸ್ಟ್ ಬಾಂಡಿಗೆ ಅದೊಂದು ಒಳ್ಳೆ ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ. ಸೊ ನಾನು ಅಬ್ಸರ್ವ್ ಮಾಡಿದೆ, ನಂಗೆ ತುಂಬ ಖುಷಿ ಆಯಿತು. ನಂಗೆ 2 ಜನರೇಷನ್ ಕಪಲ್ಗಳು, ಎಸ್, ಒಂದು ಅಮ್ಮ ಅಪ್ಪ ಪ್ಲಸ್ ಇಲ್ಲಿ ಇವಳು ಮಗಳು ಮತ್ತೆ ಗಂಡ. ಸೊ ಅದೊಂದು ದೆನ್ ಓದಬೇಕಾದ್ರೆ ಯಾವುದೇ ಭಾರವನ್ನು ಇರದೆ ತುಂಬ ಇಷ್ಟ ಆಗೋ ಅಂತ ಓದಿಸ್ಕೊಂಡು ಹೋಗೋದು ವಸುಧೇಂದ್ರ ಸರ್ ಅವ್ರದ್ದು ಮತ್ತು ಕಮಲಾ ಮ್ಯಾಮ್ ಅವ್ರದ್ದು ಪುಸ್ತಕ. ಈಗ ನಾನು ಕಮಲಾ ಮ್ಯಾಮ್ ರೀಸೆಂಟ್ ಅವ್ರದ್ದು ಹೊಂಬಳ್ಳಿ ಪುಸ್ತಕ ಓದ್ತಾ ಇದ್ದೀನಿ. ಸೊ ಅದರಲ್ಲೂ ಅಂದರೆ ಒಂದು ವಾರ್, ಒಂದು ಮಿತ್ರ ಶತ್ರುನ ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ಹಗೂರ 1.5 ಪೇಜಲ್ಲೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ವಸುಧೇಂದ್ರ ಅವ್ರದ್ದು ಯುಗಾದಿ, ಎಸ್ಪೆಷಲಿ ನಮ್ಗೆ IT ಅವ್ರಿಗಂತೂ ಅದು ಹೇಳಿ ಮಾಡಿಸಿದಂದರೆ ತುಂಬ ಇಷ್ಟ ಆಯಿತು ನಂಗೆ. ಆ ಥರ ಅಂದರೆ ಯಾವ ಬ್ಯಾಗೇಜ್ನು ಕೊಡಬಾರ್ದು ನಿಮಗೆ. ಕತೆ ಓದ್ತಾ ಇದ್ದಂದರೆ ಎಲ್ಲೂ ನಿಮಗೆ ಭಾರ ಹಾಕ್ಬಾರ್ದು, ಇದನ್ನೇ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀವಿ, ಇದನ್ನೇ ನಿಮ್ಗೆ ಓದುಗ್ರಿಗೆ ಕೊಡ್ತೇವೆ, ಅದು ಯಾವುದು ಕೊಡದೇ ಹೋಗುತ್ತಲ್ಲ. ಸೊ ಆ ಥರ ಪುಸ್ತಕಗಳು ನನಗೆ ಸಖತ್ ಇಷ್ಟ. ಅಂದರೆ ನಂಗೆ ಆ ಥರನೇ ನಂಗೆ ಇಷ್ಟ. ಹಗುರ ಇರಬೇಕು, ಓದಿದಾಗ ಓಕೆ ನಮ್ಗೆ ಇನ್ನೂ ಹೆಚ್ಚಿಗೆ ಇಂಟ್ರೆಸ್ಟ್ ಬರಬೇಕು, ಓದಬೇಕು. ನಮ್ಮಮ್ಮ ಅಂದರೆ ನಂಗೆ ಇಷ್ಟ ಅಂದರೆ ನಂಗೆ ತುಂಬ ಇಷ್ಟ ಆ ಪುಸ್ತಕ. ಪೂರ್ತಿ ಎಲ್ಲ ಪುಸ್ತಕ ಇಷ್ಟ ಹೌದು, ಆದರೆ ಇಷ್ಟ ಆಗಿರೋ ಪುಸ್ತಕಗಳನ್ನು ಓದೋದಕ್ಕೆ ಸಮಯ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇತ್ತೀಚಿನ ದಿನಗಳಲ್ಲಿ. ಸೊ ನೀವು ಹೇಗೆ ಟೈಮ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಓದೋದಕ್ಕೆ? ಏನಿಲ್ಲ, ಸಿಂಪಲ್ ಟ್ರಿಕ್ ಹೇಳ್ತೀನಿ. ನೀವು ವರ್ಕಿಂಗ್ ಇದೇನಾದ್ರು ಪ್ರೊಫೆಷ್ನಲ್ ಆಗಿದ್ರೆ ಆಫೀಸ್ ಟೈಮಿಂಗ್ಸ್ ಎಂಡ್ ಆದ ಕೂಡಲೇ ಮನೆಗೆ ಬಂದುಬಿಡಿ, ಆಫೀಸಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಬೇಡಿ. ಸೊ ನಂದು ನೋಟಿದೆ, ಬಿಕಾಸ್ 6 ಗಂಟೆ ಆದಮೇಲೆ ನಾನು ಅದೇನೇ ಎಷ್ಟೇ ಇದಾದರೂ ನಾನು ಇಶ್ಯೂಸ್ ಆದರೂ ನಾನು ತೆಗೆದು ನೋಡಲ್ಲ, ಲ್ಯಾಪ್ಟಾಪ್ ಆಗಲಿ ಮೊಬೈಲಲ್ಲಿ, ಬಿಕಾಸ್ ಬೇಡ, ಮುಗೀತು, ಅವ್ರೇನು ಎಕ್ಸ್ಟ್ರಾ ಪೇ ಮಾಡಲ್ಲ. ಸೊ ಅಲ್ಲಿಗೆ ಮುಗಿಬೇಕು. ಸೊ ಅದಾದಮೇಲೆ ನೀವು ಏನು ನಿಮ್ಮದು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಮೊಬೈಲ್ ಇನ್ಸ್ಟಾಗ್ರಾಮ್ನ ಬ್ರೌಸ್ ಮಾಡೋ ಬದಲು ನಾನು ಹೇಳೋದು ಪುಸ್ತಕಗಳನ್ನ ಓದಿ. ಯಾಕೆಂದರೆ ಇವತ್ತು ಹೇಳ್ತೀನಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಹೊರತು ಖುಷಿ ಅಂತೂ ಆಗಲ್ಲ. ಅವ್ರ ಜೀವನದಲ್ಲಿ ಅದಾಗ್ತಾ ಇದೆ, ನನ್ನ ಜೀವನದಲ್ಲಿ ಅದಾಗ್ತಾ ಇಲ್ಲ ಅನ್ನೋ ನೆಮ್ಮದಿ ಇಲ್ಲ. ರಾತ್ರಿ 3 ಗಂಟೆ ತನಕ ಇನ್ಸ್ಟಾಗ್ರಾಮ್ನ ನೋಡ್ಕೊಂಡು ಕೂತ್ಕೊಳ್ಳೋದು, ಸೊ ಅದೆಲ್ಲ ಯೂಸ್ಲೆಸ್ ಅಂತ ನಾನು ಅಂತೀನಿ. ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಬೇಕು ಅಥವಾ ಫೇಸ್ಬುಕ್ನ ನೋಡಬೇಕು ಒಪ್ಕೋತೀನಿ, ಬಟ್ ಅದ್ರಕ್ಕೆ ಒಂದು ಟೈಮ್ ಅನ್ನೋದು ಇಡಬೇಕು. ಲೈಕ್ half an hour 1 hour ಎನಫ್ ನಾನು ಕೇಳೋದಾದರೆ. ಸೊ ಪುಸ್ತಕಗಳನ್ನ ಓದಿ, ಇಟ್ ವಿಲ್ ಎಂಟರ್ಟೈನ್. ನೀವು ಅಥವಾ ಆ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿ ಯಾವ್ದಾದ್ರು ಫ್ರೆಂಡ್ಸ್ ಹತ್ರ. ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ, ಆ ವೈಬೇ ನಿಮಗೆ ಬೇರೆ ಥರ ಕೊಡುತ್ತೆ. ಸೊ ನಾನು ಕೇಳೋದಾದರೆ ನನಗೆ ಆ್ಯಕ್ಚುಲಿ ನಾನು ಸೈಲೆಂಟ್ಗೆ ಇಟ್ಬಿಟ್ಟು ಮೊಬೈಲ್ನ ಓದೋಕೆ ಕುತ್ಕೊಬಿಡ್ತೀನಿ. ಯಾಕೆಂದರೆ ದಟ್ ಈಸ್ ಗುಡ್. ಅಂದರೆ ನನಗೆ ಹೆಂಗೆ ಅಂದರೆ ನಾನು ಓದೋದನ್ನು ಒಂದು ತಪಸ್ ಥರ ನೋಡ್ತೀನಿ. ನಾನು ಯಾವತ್ತೂ ಓದಬೇಕು, ಓದು ಒಂದು ಹವ್ಯಾಸ ಅಥವಾ ಟೈಮ್ ಪಾಸ್ಗೆ ಓದಬೇಕು ಅನ್ನೋ ನಾನು ಯಾವತ್ತೂ ಅದನ್ನು ತಲೆಯಲ್ಲೇ ಇಟ್ಕೊಂಡಿಲ್ಲ. ಸೊ ಓದಬೇಕು ಅಂದಾಗ ನಾನು ಅದಕ್ಕೆ ಟೈಮ್ ಮಾಡ್ಕೊಂಡು ಓದ್ತೀನಿ. ಸೊ ನನಗೂ ತುಂಬ ಜನ ಕೇಳ್ತಾರೆ, ಟೈಮ್ ಆಗ್ತದೆ ನಿಮ್ಗೆ, ಅದು ಹೆಂಗೆ ಸಿಗುತ್ತೆ ಟೈಮ್? ನನಗೂ 24 ಅವರ್ಸೇ, ನಿಮಗೂ 24 ಅವರ್ಸೇ. ಬಟ್ ಅದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಅಂದರೆ ಆ ವಿಲ್ ಪವರ್ ಮುಖ್ಯ. ನಾನು ಇವತ್ತು ಹೇಳ್ತೀನಿ, ನೀವು ಓದಬೇಕು, ಇಷ್ಟು ಮಾಡಬೇಕು ಅಥವಾ ಈ ಕೆಲಸನ ಇವತ್ತೇ ಮುಗಿಸ್ಬೇಕು ಅಂದರೆ ಅದಕ್ಕೊಂದು ವಿಲ್ ಪವರ್ ಇರಬೇಕು. ಸೊ ಇದು ನಾನು ತುಂಬ ನಂಬ್ತೀನಿ. ಸೊ ಅದು ಮುಗಿಸ್ತೀನಿ ಅನ್ನೋದು ಒಂದು ತಲೆಯಲ್ಲಿ ನಿಮಗೆ ಫಿಕ್ಸ್ ಆಗಿಬಿಟ್ರೆ ಮುಗೀತು. ಆ್ಯಂಡ್ ಓದ್ತಾ ಓದಂಗೂ ಅದು ನಿಮ್ಗೆ ಒಂದೊಂದು ಅಭ್ಯಾಸ ಆಗಿಬಿಡುತ್ತೆ. 1-2 ದಿನ ಕಷ್ಟ ಆಗ್ಬೋದೇನೋ, ಬಟ್ ಅದಾದಮೇಲೆ ನಿಮಗೆ ಇಲ್ಲ ಓದದೆ ಇರೋಕ್ಕೆ ಆಗಲ್ಲ ಅನ್ನೋ ಥರ ಆಗೋಗ್ಬಿಡುತ್ತೆ. ಸೊ ನನಗೆ ಇವಾಗ ಅದೇ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು 10-12 ಪೇಜ್ ಓದಲೇಬೇಕು ದಿನ. ಆ್ಯಂಡ್ ಇವಾಗ ನನಗೆ ಇನ್ನೊಂದೇನೆಂದರೆ ಖುಷಿ ಅನ್ಸೋದು, ಈಗ ಮೆಟ್ರೋದಲ್ಲೆಲ್ಲ ನೀವು ನೋಡಿದ್ರೆ ಎಷ್ಟೋ ಜನ ಓದ್ತಾ ಕೂತಿರ್ತಾರೆ. ಆ ಮೆಟ್ರೋ ಸ್ಟಾಪ್ ಬರೋ ತನಕ ಅಥವಾ BMTC ಬಸ್ಸಲ್ಲಿ ನಾನು ಮುಂಚೆ ಎಲ್ಲ ಹೋಗ್ತಿದ್ದಾಗ ತುಂಬ ನೋಡ್ತಾ ಇದ್ದೆ ಓದ್ತಾರೆ. ಆ್ಯಂಡ್ ಇಲ್ಲೇ ಎಲ್ಲರೂ ಈಗ ರಂಗಶಂಕರದಲ್ಲಿ ಅಲ್ಲೊಂದು ಕೆಫೆಟೇರಿಯಾ ಇದೆ ನೋಡಿ, ಅಲ್ಲೂ ಎಷ್ಟೋ ಜನ ಓದ್ತಾ ಕೂತಿರ್ತಾರೆ ಅಥವಾ ಬುಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಆ ವೈಬೇ ಒಂಥರ ಡಿಫ್ರೆಂಟ್ ಇರುತ್ತೆ. ಟ್ರೆಂಡ್ ಬರ್ತಾ ಇದೆ. ನಾನು ಇತ್ತೀಚೆಗೆ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾಗ ಮುಂಚೆ ನಮ್ದೊಂದು ಕಂಪ್ಲೇಂಟ್ ಇತ್ತು, ನಾನು ಮತ್ತೆ ನಮ್ಮ ಕಿರಣ್ ಮಾತಾಡುವಾಗ, ಮೆಟ್ರೋದಲ್ಲಿ ಕನ್ನಡ ಪುಸ್ತಕ ಇಟ್ಕೊಂಡು ಯಾರು ಓದ್ತಾ ಇಲ್ಲ. ಇದೊಂದು ಇವಾಗಲೂ ಇದೆ.
ಇದು ಇವಾಗ್ಲೂ ಇದೆ. ಆದರೆ ಸರ್ಪ್ರೈಸಿಂಗ್ಲಿ ನಾನೊಂದು ಇತ್ತೀಚೆಗೆ ಮೆಟ್ರೋದಲ್ಲಿ ಓಡಾಡುವಾಗ ಕೆಲವರು ಕನ್ನಡ ಪುಸ್ತಕಗಳನ್ನು ಹಿಡ್ಕೊಂಡು ಓದ್ತಾ ಇರೋರನ್ನ ನಾನು ನೋಡಿದ್ದೀನಿ. ಅಂದರೆ ಅದರಲ್ಲೂ ಯಂಗ್ಸ್ಟರ್ಸ್ ಕನ್ನಡ ಪುಸ್ತಕ ಹಿಡ್ಕೊಂಡು ಓದ್ತಾ ಇರೋದನ್ನ ನೋಡಿದೆ. ಅದು ಒಂದು ರೀತಿಯ ಒಂದು ಖುಷಿ ಸಂಗತಿ ನಮಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಓದೋ ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವ್ರ ಜೊತೆ ಡಿಸ್ಕಸ್ ಮಾಡೋದೇ ಒಂದು ಸಖತ್ ಮಜಾ. ಬೇರೆ ಪರ್ಸೆಪ್ಷನ್ ಸಿಗ್ತಾ ಹೋಗುತ್ತೆ, ಐಡಿಯಾಗಳು ಬರ್ತಾ ಹೋಗುತ್ತೆ. ಅಂಡ್ ಅವ್ರು ಒಂದಷ್ಟು ಸಾಲ್, ಈಗ ಮೊನ್ನೆ ನಂಗೊಬ್ರು ಫ್ರೆಂಡ್ ಇದ್ದಾರೆ ವಸಂತ್ ಅಂತ. ಸೊ ಈಗ ಸುಮ್ಮನೆ ಹಿಂಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಹೇಳ್ತಾ ಇದೆ, ಇಮಿಡಿಯೇಟ್ ಆಗಿ ಅವ್ರು ಒಂದು ಬೆಟ್ಟ ಜೀವ ಬುಕ್ ಓದ್ತಾ ಇದ್ರು. ಅದು ಒಂದು ಲೈನ್ ತಗೊಂಬಂದು ಹೇಳ್ಬಿಟ್ರು, ಎಷ್ಟು ಚೆನ್ನಾಗಿ ಅವರು ಅಂದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಂಗೆ. ಆ ಮನುಷ್ಯ ಅದು ಮಾತು ಹೋಗ್ತಾ ಹೋಗ್ತಾ 1 ಗಂಟೆ ಆಗೋಗ್ಬಿಡ್ತು ಮಾತು. ಹಿಂಗೆ ಅಂದರೆ ನಮ್ಗೆ ಗೊತ್ತೇ ಆಗಲಿಲ್ಲ, ಯಾಕಂದರೆ ನಾವು ಬುಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಥವಾ ಲೇಖಕರ ಬಗ್ಗೆ, ಅಂದರೆ ಹೆಂಗೆ ಬರ್ದಿದ್ದಾರೆ ಜನ, ಯಾಕೆ ಇದನ್ನೆಲ್ಲ ಓದಲ್ಲ ನಮ್ಮ ಜನ್ರೇಷನ್ನು. ಸೊ ಇದೇ ಥರದ್ದು ನಾವು ಮಾತಾಡ್ತಾ ಇದ್ವಿ. ಸೊ ಆ ವೈಬೇ ಡಿಫ್ರೆಂಟ್ ಕೊಡುತ್ತೆ ನಿಮಗೆ ಬುಕ್ಸ್ ಎಲ್ಲ ಓದ್ತಾ ಹೋದ್ರೆ. ಪುಸ್ತಕ ಓದಬೇಕು, ಜೊತೆಗೆ ಪುಸ್ತಕದ ಬಗ್ಗೆ ಇನ್ನೊಬ್ರಿಗೆ ಹೇಳಬೇಕು. ಹೇಳೋದು ನೇರವಾಗಿರ್ಬೋದು ಅಥವಾ ಥ್ರೂ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲೂ ಹೇಳ್ಬೋದು. ಈಗ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಸುಮಾರು ಜನ ಅದಕ್ಕೆ ಅಂತಾನೆ ತುಂಬಾ ಪುಟಗಳನ್ನ ಮಾಡ್ಕೊಂಡಿದ್ದಾರೆ, ಕವಿತೆಗಳನ್ನು ಓದಿ ಹೇಳ್ತಾರೆ ಅಥವಾ ಕತೆಗಳ ಬಗ್ಗೆ ಅಥವಾ ಪುಸ್ತಕದ ಬಗ್ಗೆ ಪರಿಚಯ ಮಾಡ್ತಾರೆ. ನಿಮ್ದು ಕೂಡ ಸೋಷಿಯಲ್ ಮೀಡಿಯಾ ಪೇಜ್ ಇದೆ, ರೀಡಿಂಗ್ ರೆಸೋನೇಟರ್ಸ್ ಅಂತ. ಸೊ ಅದ್ ನನಗೆ ಖುಷಿ. ನಾನು ಇವಾಗ ನೋಡ್ತಾ ಇರ್ತೀನಲ್ಲ, ಎಷ್ಟೋ ಜನ ಓದ್ತಿದ್ದಾರೆ, ಒಂಥರ ಖುಷಿ ಆಗುತ್ತೆ. ಈಗ ನೋಡಿ, ಆಕ್ಚುಲಿ ಇನ್ನೊಂದು ಎಕ್ಸಾಮ್ ಇದು ಹೇಳೋದಾದ್ರೆ, ಮೊನ್ನೆ ನವೀನ್ ಅವರು ಒಂದು ಇಂಟರ್ವ್ಯೂ ಮಾಡಿದ್ರು, ಲೈಕ್ ಲಾಸ್ಟ್ ಇಯರ್, ಸಿನಿಮಾ ಆಕ್ಟರ್. ಸೊ ಅವ್ರು ಹೇಳ್ತಾರೆ, ನೀವೊಂದು ಕುವೆಂಪು ಅವರು ಹೇಳಿದ್ದಾರೆ, ನಾನಿನಗೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ, ಅದು ವೈರಲ್ ಆಯ್ತು. ಸೊ ನಮ್ ಜನ ಹೆಂಗೆ ಅಂದ್ರೆ, ಯಾರು ಒಬ್ರು ಫೇಮಸ್ ಆಕ್ಟ್ರು ಹೇಳ್ಬಿಟ್ರೆ ಅದು ವೈರಲ್ ಎಲ್ಲ ಕಡೆ. ನಾನು ಹೇಳೋದು, ಅದು ಇವತ್ತವರೆಗೂ ಯಾವ ಕವನ ಸಂಕಲನ ಅಂತ ಯಾರಿಗೂ ಇಲ್ಲ. ಅದೇ ಇವಾಗ ನೀವು ರೀಡರ್ಸಿಗೆ ಕೇಳಿ, ಅವ್ರೇನು ಹೇಳ್ತಾರೆ, ಜೇನಾಗುವ ಕವನ ಸಂಕಲನ ಫಸ್ಟ್ನೇ ಕವಿತೆನೇ ಕುವೆಂಪು ಅವ್ರು ಬರ್ದಿರೋದು, ಆದ್ರೂ ಹಾಡು ಇಷ್ಟಕಾಮ್ಯ ಚಲನಚಿತ್ರದಲ್ಲಿ ಬಳಸ್ಕೊಂಡಿದ್ದಾರೆ. ಸೊ ನಾನು ಹೇಳೋದು, ಒಬ್ಬ ಆ್ಯಕ್ಟರ್ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕಾಗಿಲ್ಲ, ನೀವು ಓದಬೇಕು. ಸೊ ಅದು ನನಗೆ ಇವಾಗ ಯಾರು ನೋಡಿ ಅದೇ ರೀಲ್ಸ್ ಎಲ್ಲ ಇರುತ್ತೆ. ಬಟ್ ನಾನು ಅನ್ನೋದು, ಇವ್ರಿಗೆಲ್ಲ ಇವಾಗ ಗೊತ್ತಾಯ್ತಾ, ನಮಗೆ 4 ವರ್ಷದ ಮುಂಚೆನೇ ಗೊತ್ತಿತ್ತಲ್ಲ ಅನ್ನೋ ಕ್ವಶನ್. ಯಾಕೆ ಓದ್ತಾ ಇಲ್ಲ ನಮ್ಮ ಜನ? ಸೊ ಓದಬೇಕು. ಸೊ ಜಸ್ಟ್ ಒಂದು ರೀಲ್ನ ನೋಡಿಬಿಟ್ಟು ಆ ರೀಲ್ಗೆ ಇದು ಕುವೆಂಪು ಬರ್ದಿದಂತೆ ಅಂತ ಹೇಳೋದು ತಪ್ಪು. ನೀವು ಓದ್ದಾಗಲೇ ಅದೇನು ಹೇಳಿದ್ದಾರೆ, ಅವ್ರು ಬರೀ 2 ಲೈನ್ ಹೇಳಿದ್ರು, ಬಟ್ ಅವ್ರು ಮಿಕ್ಕಿದವ್ರು ಓದಿದ್ರ, ಶಿವನೆನ್ನ ಸುಖಕ್ಕೆ ಸುಖಿ, ಶಿವನಿನ್ನ ಸುಖಕ್ಕೆ ಸುಖಿ, ಶಿವೆಯರ ಸುಖವ ಸವಿವಕ್ಕಿಲ ಲೋಕ ಸುಖಿ ಅಂತ ಹೇಳ್ತಾರೆ. ಅಂದರೆ ಒಂದು ಶಿವ ಮತ್ತು ಶಿವೆ, ಅಂದರೆ ಪಾರ್ವತಿನ ಶಿವೆ ಅನ್ನೋದು ಪೋರ್ಟ್ರೇಟ್ ಮಾಡ್ತಾರಲ್ಲ, ಅದು ಅವ್ರ ಪದಕ್ಕಿರೋ ಶಕ್ತಿ, ಅದು ಅವ್ರ ಬರವಣಿಗೆ ಶಕ್ತಿ. ಯಾಕೆಂದರೆ ಯಾರು ನೋಡದೇ ಇರೋದನ್ನ ಕುವೆಂಪು ಆ ಥರ ಬರೆದ್ರು. ಆಮೇಲೆ ಇನ್ನೊಂದು ಕವಿತೆ ಹೇಳ್ಬೇಕಾದ್ರೆ ಅನ್ಋಣ ಅಂತ ಒಂದು ಪದನ ಬಳಸ್ತಾರೆ. ಅದಿವತ್ತು ಕನ್ನಡದಲ್ಲಿ ನೀವು ನಿಘಂಟು ತೆಗೆದು ನೋಡಿದ್ರೆ ಆ ಪದ ಸಿಕ್ಕದ್ ಕಷ್ಟ, ಬಟ್ ಅದನ್ನ ಕುವೆಂಪು ಅವರು ಆ ಕಾಲದಲ್ಲೇ ಬರೆದಿದ್ರು. ಸೊ ಇದು ಚೇಂಜ್ ಮಾಡ್ತಾ ಹೋಗ್ತಾರೆ, ಓದ್ತಾ ಹೋದ್ರೆ ಈ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗುತ್ತೆ. ಓದಿ ಅನ್ನೋದು ನಾವು ಒಂದ್ ಕಡೆಯಿಂದ ಹೇಳ್ತೀವಿ, ಅಟ್ಲೀಸ್ಟ್ ಈ ರೀತಿ ಸೆಲೆಬ್ರಿಟಿಗಳು ಓದಿದಾಗ ಒಂದಷ್ಟು ಜನರಿಗೆ ಇಂಥದ್ದೊಂದು ಕನ್ನಡದಲ್ಲೇ ಇದೆ ಅನ್ನೋ ಪರಿಚಯ ಆಗುತ್ತೆ ಅನ್ನೋ ಒಂದು ಖುಷಿ ಆದ್ರೂ ಖುಷಿ, ಅದೊಂದು ಸಮಾಧಾನ. ಇವಾಗ ನಾನು ಕೇಳಿದ್ರೆ ಅದೊಂದು ಸಮಾಧಾನ. ಒಂದಷ್ಟು ಜನ ಅದನ್ನ ನೋಡಿ ಅದು ವೈರಲ್ ಆಗಿದ್ರಿಂದ ಓದಿಗೂ ವಾಪಸ್ ಬರ್ಬೋದು. ಅಂದ್ರೆ ಅದನ್ನ ನಾನು ಪಾಸಿಟಿವ್ ಆಗಿ ನೋಡ್ತೀನಿ. ಅಂದ್ರೆ ಒಂದು ಸೆಲೆಬ್ರಿಟಿಗಳು ಓದಿ ಯಾವುದೋ ಒಂದು ವೈರಲ್ ಆಯ್ತು ಅಂದ್ರೆ ಅದರಿಂದ ಒಂದಷ್ಟು ಹೊಸ ಓದುಗರು ಓದಿಗೆ ಮರಳಬಹುದು ಅಥವಾ ಓದಿಗೆ ಹಚ್ಕೊಳ್ಬಹುದು. ಮರಳೋದು ಅಂತ ಹೇಳೋದಕ್ಕೆಲ್ಲ ಓದಿಗೆ ಹಚ್ಕೊಳ್ಬಹುದು ಹೊಸದಾಗಿ ಅಂತ ಅನ್ಸುತ್ತೆ. ಅದು ಒಂದು ರೀತಿ ಪಾಸಿಟಿವ್ ಇದೆ. ಜೊತೆಗೆ ನಾವಾಗೆ ಓದಬೇಕು. ಸೊ ಈಗ ಫೇಸ್ಬುಕ್ ಅಲ್ಲಿ ಯಾವ ರೀತಿ ಪ್ರೆಸೆಂಟೇಷನ್ಗಳಾಗ್ತಾ ಇದೆ, ಅದು ನೀವೀಗ, ಯಾಕಂದ್ರೆ ಫೇಸ್ಬುಕ್ ಒಂದೇ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬೇಸಿಕಲಿ ಯಾವ ರೀತಿಯ ಪ್ರೆಸೆಂಟೇಷನ್ ಆಗ್ತಾ ಇದೆ ಅಥವಾ ಕಥೆಗಳಿಗೆ? ನಮ್ಮ ಜನರೇಷನ್ ಹೆಂಗಾಗಿದೆ ಗೊತ್ತಾ, ಓದೋರ್ಗಿಂತ ಬರೆಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೂಪರ್ ಅಲ್ಲ? ಸೊ ಅಲ್ಲ, ತಪ್ಪಲ್ಲ, ಬರೀಬೇಕು, ಆದ್ರೆ ನಿಮ್ಮ ಬರವಣಿಗೆ ಸಶಕ್ತವಾಗಿರ್ಬೇಕು. ಈಗ ಶಕ್ತಿ ಇಲ್ಲದೆ ಬರೆದಾಗ ಅದು ಅಷ್ಟು ಅನ್ಸಲ್ಲ ಚೆನ್ನಾಗಿ. ಇವಾಗ ನಾನು ಎಷ್ಟೋ ಓಪನ್ ಮೈಕ್ಸ್ಗಳಿಗೆ ಹೋಗ್ತೀನಿ. ಇವಾಗ ಆ್ಯಕ್ಚುಲಿ ಲಾಸ್ಟ್ ಇಯರಲ್ಲಿ ತುಂಬ ಓಪನ್ ಮೈಕ್ಸ್ ಹೋಗಿದ್ದೀನಿ. ಈ ವರ್ಷನೂ ಮೊನ್ನೆ ಅಷ್ಟೇ ಹೋಗಿ ಬಂದೆ. ಸೊ ಹೆಂಗಾಗುತ್ತೆ ಅಂದರೆ, ನೀವು ಸುಮ್ಮನೆ ಹೋಗ್ತೀರಾ, ಓದ್ತೀರಾ, ಅಲ್ಲಿ ಹೆಂಗಿರೋ ನಮ್ಮ ಜನ ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಲು ಜೇನು ನಾನು ನೀನು ವಾ 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 ಅಂತ ಹೇಳ್ತಾರೆ. ಸೊ ಅದಲ್ಲ, ಅದಂದರೆ ನೀವು ಯೋಚನೆ ಮಾಡಬೇಕು, ಔಟ್ ಆಫ್ ದ ಬಾಕ್ಸ್ ನೀವು ಯೋಚನೆ ಮಾಡಬೇಕು, ಔಟ್ ಆಫ್ ದ ಬಾಕ್ಸ್ ನೀವು ಥಿಂಕ್ ಮಾಡಬೇಕು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯಾರೋ ಬರೆದು ಕೂಡಲೇ ಕವಿ ಆಗಲ್ಲ. ಕವಿ ಅನ್ನೋದೇ ಬೇರೆ. ನೀವು ಬರಿಬೇಕು ಅಂದರೆ, ಒಂದು 4 ಸಾಲ ಬರಿಬೇಕು ಅಂದರೆ, ನಾನು ಹೇಳೋದು ಅಟ್ಲೀಸ್ಟ್ ಒಂದು 40 ಪುಸ್ತಕ ಓದಬೇಕು. ಆವಾಗ ನಿಮ್ಮ ಬರವಣಿಗೆ ಬೇರೆ ತರುತ್ತೆ. ಈಗ ನಾನೇ ಎಕ್ಸಾಂಪಲ್ ತೊಗೊಂಡ್ರೆ, ಅವಾಗ ಏನೇನೋ ಬರಿತಾ ಇದ್ದೆ ಇಂಜಿನಿಯರಿಂಗಲ್ಲಿ, ಬಟ್ ಇವಾಗ ನಾನು ಅದು ನೋಡಿದ್ರೆ ಇದು ನಾನು ಬರೆದಿದ್ದು ಅಂತ ನನಗೆ ಬೇಜಾರಾಗ್ಬಿಡ್ತೆ. ಯಾಕೆ ಈಗ ನಾನು ಓದ್ಕೊಂಡಿದ್ದೀನಿ, ಅವಾಗ ನಾನು ಓದಿರಲಿಲ್ಲ. ಸೊ ಆ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ಮೊಬೈಲ್ ನೋಡಿಬಿಟ್ಟು ಕವಿತೆನ ಹೇಳ್ತಾರೆ. ಈಗ ಯಾವುದೇ ನಾನು ನೋಡಿದ್ದೀನಿ ಎಷ್ಟೋ ಪ್ರೋಗ್ರಾಮ್ಸಲ್ಲಿ ಆಗಿರ್ಬೋದು, ನಾನೊಂದು ನೋಡ್ತೀನಿ, ಇದೊಂದು ಕವಿತೆನ ಓದ್ತೀನಿ, ಅದಲ್ಲ,
ಅದಲ್ಲ, ಕವಿತೆ ಅನ್ನೋದು ಹೆಂಗಿರುತ್ತೆ, ಅಥವಾ ನೀವು ಒಂದು ಕಥೆನ ಓದ್ತೀನಿ ಅಂದ್ರು ಯು ಶುಡ್ ಹೋಲ್ಡ್ ಸಮಥಿಂಗ್. ನಿಮ್ಮ ಕೈಯಲ್ಲಿ ಏನಾದ್ರು ಒಂದು ಇರಬೇಕು, ಪುಸ್ತಕನೋ ಅಥವಾ ಒಂದು ಹಾಳೆಗಳು. ಅದಿದ್ದಾಗ ನೀವು ಹೆಂಗೆ ಹೇಳ್ತೀರಂದ್ರೆ, ನೀವು ಓದ್ತಿರೋದು ನಿಮ್ಮ ಭಾವ, ಓಕೆನಾ, ಬರ್ದೋರ್ದು ಒಂದು ಭಾವ, ಕೇಳೋರ್ಗೆ ಅದು ಇನ್ನೊಂದು ಭಾವ. ಅಂದರೆ ಅಲ್ಲಿ ಏನಾಯಿತು, 3 types ಆಫ್ ಭಾವಾಸ್, ಅಂದರೆ 3 types ಆಫ್ ಎಮೋಷನ್ಸ್ ನಿಮ್ಗೆ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅಂದರೆ ಓದ್ಬೇಕಾರೆ ಅವ್ರಿಗೆ ಒಂದು ನಾವು ಐ ಕಾಂಟ್ಯಾಕ್ಟ್ ಮಾಡ್ಕೊಂಡು ಓದಬೇಕು, ಇಲ್ಲಿ ನೋಡ್ತಾನೂ ಅವ್ರು ಓದ್ತಾ ಫೀಲ್ ಕೊಡಬೇಕು ಅವ್ರಿಗೆ. ಅಲ್ಲ, ಈಗ ಮೊಬೈಲ್ ನೋಡ್ತಾ ಕವಿತೆಗಳನ್ನು ಓದಬಾರ್ದು ಅಂತ ಯಾಕಿದೆ? ಯಾಕಂದರೆ ಇತ್ತೀಚೆಗೆ ಈ ಬುಕ್ಗಳು ಬರ್ತಾ ಇದೆ, ಅದಕ್ಕೂ ಬೇರೆ ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಇಟ್ಸ್ ಅನದರ್ ಫಾರ್ಮ್ ಆಫ್ ಬುಕ್. ಈ ಬುಕ್ ಕೂಡ ಒಂದು ಬುಕ್ಕೇ ಅಲ್ವಾ? ಸೊ ಅದನ್ನ ನಾವು ಮೊಬೈಲಲ್ಲೇ ತಗೊಂಡು ಓದ್ಕೊಳ್ಬೋದಲ್ಲ? ಸೊ ನನ್ನ ಪ್ರಕಾರ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಇ ಬುಕ್. ನಾನು ಇವತ್ತುವರೆಗೂ ಒಂದು ಇ ಬುಕ್ನು ಪ್ರಮೋಟ್ ಮಾಡಿಲ್ಲ, ಅಥವಾ ನಾನು ಓದಿ ಅಂತಾನು ಹೇಳಲ್ಲ. ನಾನು ಯಾವಾಗಲೂ ನನ್ನ ರಿವ್ಯೂಸ್ ಬರ್ಬೇಕಾದ್ರೆ ಪುಸ್ತಕನ ಕೊಂಡು ಓದಿ ಅಂತ ಲಾಸ್ಟ್ ಲೈನಲ್ಲಿ ಹಾಕ್ತೀನಿ. ಯಾಕೆ ಅಂದರೆ ಈ ಬುಕ್ ಕೂಡ ಪರ್ಚೇಸ್ ಮಾಡಲೇಬೇಕು. ನಾನು ಅಂದ್ರೆ ಡಿಬೇಟ್ ಮಾಡ್ತಾ ಇಲ್ಲ, ಅಂದ್ರೆ ಹೊಸ ತಲೆಮಾರಿನ ಓದುಗರಲ್ವಾ ನೀವು, ಹಾಗಾಗಿ ಈ ಒಂದು ಟೆಕ್ನಾಲಜಿ ಕೊಡ್ತಾ ಇರುವಂತಹ ಹೊಸ ಇ ಬುಕ್ ಅಥವಾ ಆಡಿಯೋ ಬುಕ್ಗಳಿಗೆ ಯಾಕೆ ತೆರೆದುಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋ ಕುತೂಹಲ ಅಷ್ಟೇ. ನನಗೆ ಕೇಳೋದಾದ್ರೆ, ನನಗೆ ಪುಸ್ತಕ ಕೊಡೋ ಅಷ್ಟು ನೆಮ್ಮದಿ ನಂಗೆ ಈ ಬುಕ್ ಕೊಡಲ್ಲ. ಈಗ ಓದ್ತಾ ಇರ್ತೀರ ಅನ್ಕೊಡಿ, ಯಾವುದೋ ಕಾಲ್ ಬರುತ್ತೆ, ಡಿಸ್ಟ್ರಾಕ್ಟ್ ಆಗ್ತೀನಿ. ಸೊ ಅದು ಬೇಗ ನಾನು ಆಗ್ತೀನಿ, ಆ್ಯಕ್ಚುಲಿ ನಂಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಆಗ್ತೀನಿ. ಸೊ ನನಗೆ ಹೆಂಗೆ ಅಂದರೆ, ಪುಸ್ತಕ ಇಟ್ಕೊಂಡು ಆ ಸ್ಮೆಲ್ಲೇ ಬೇರೆ, ಇಟ್ಕೊಂಡು ಬರೆಯೋದು ಓದೋದು ಫೀಲ್ ಬೇರೆ. ಆಮೇಲೆ ನಿಮ್ಮ ಫೇವ್ರೇಟ್ ರೈಟರ್ಸ್ ಎಲ್ಲದಾಗ ಅವರು ಒಂದು ಆಟೋಗ್ರಾಫ್ ಹಾಕೊಟ್ಟಿರ್ತಾರೆ, ಆ ಭಾವನೆ ಬೇರೆ ಇರುತ್ತೆ. ಸೊ ನಾನು ಅದನ್ನ ನಾನು ಜಾಸ್ತಿ ಇದು ಮಾಡ್ತೀನಿ. ಬುಕ್ ನಿಮ್ಮ ಜೊತೆ ಏನೋ ಒಂದು ಕಮ್ಯುನಿಕೇಟ್ ಮಾಡುತ್ತೆ. ಅದು ಆ ಪುಸ್ತಕ ಹಿಡ್ಕೊಂಡು ಇದೆಯಲ್ಲ, ಅದು ನಾನು ಹೇಳಿ ಹೋಗೋ ಕಾರಣ ಓದ್ತಿರ್ಬೇಕಾದ್ರೆ ಯಾವ ರೇಂಜಿಗೆ ಓದ್ತಾ ಇದೆ ಪುಸ್ತಕ ಅಂದರೆ, ನಾನು ಮಲ್ಕೊಂಡಿರೋ ಪಕ್ಕನೇ ಪುಸ್ತಕ ಇಟ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು 4-5 ಗಂಟೆಲೆಲ್ಲ ಓದ್ತಾ ಇದೆ. ಮಾರದಿನ ಇಂಟರ್ನಲ್ಲೂ ಹೋಗಿ ಬರೀತಾ ಇದೆ. ಅಂದರೆ ಆ ಥರ ಆ ಬುಕ್ಕು ಅನ್ನೋದು ಒಂದು ಎಮೋಷನ್. ಇವತ್ತು ನನಗೆ ನೀವು ಕೇಳಿದ್ರೆ, ನಾನು ಯಾರಿಗೂ ಬುಕ್ ಕೊಟ್ಟಿರೋ, ನಂದು ನಾನು ಬುಕ್ ಇಸ್ಕೊತೀನಿ ಗಿಫ್ಟ್ ಅಂತ ಬಂದರೆ ನಾನು ಹ್ಯಾಪಿ ಟು ಟೇಕ್ ದಟ್. ಬಟ್ ಎಷ್ಟೋ ಪುಸ್ತಕಗಳು ನಾನು ಕೊಂಡ್ಕೊಂಡೇ ತೊಗೊಳ್ತೀನಿ, ಬಟ್ ಗಿಫ್ಟ್ ಅಂತ ಕೊಡೋದನ್ನ ನಾನು ತೊಗೊತೀನಿ. ಓಕೆ, ಇದಂಗೆ ಹೆಂಗೆ ಅಂದರೆ, ಈಗ ಬರ್ಡೇಸ್ಗೆಲ್ಲ ಪುಸ್ತಕನ ಗಿಫ್ಟ್ ಕೊಡ್ತಾರೆ, ನಂಗೆ ಅದು ತುಂಬ ಖುಷಿ ಆಗುತ್ತೆ. ಓಕೆ, ಏನೋ ಒಂದು ಕೊಡ್ತಾ ಇದ್ದಾರೆ, ದಟ್ ಈಸ್ ವೆರಿ ಪ್ರೀಷಿಯಸ್ ನನಗೆ. ಸೊ ಅದನ್ನೆಲ್ಲ ನಾನು ಇಟ್ಕೋತೀನಿ. ಆ್ಯಂಡ್ ನಾನು ಯಾರಿಗೂ ಎಲ್ಲ ಕೇಳ್ತಾರೆ, ಆ ಬುಕ್ ನನಗೆ ಕೊಡು, ಓದ್ಕೊಡ್ತೀನಿ, ತಗೊಳ್ಳಿ, ನಾನು ಲಿಂಕ್ ಕಳಿಸ್ತೀನಿ. ಓಕೆ, ನಿಮ್ದೆ ಇವಾಗ ಅರಿವು, ಇಲ್ಲಿ ಈ ಪುಸ್ತಕ ಸಿಗುತ್ತೆ, ತಗೊಂಡ್ಬಿಡಿ ಅಂತ ನಾನು ಹೇಳ್ತೀನಿ. ವೈ? ಬಿಕಾಸ್ ಅವ್ರು ತಗೊಂಡು ಓದಬೇಕು. ಯಾಕೆಂದರೆ ಆ್ಯಸ್ ಅ ಒಂದು ಪುಸ್ತಕದ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ನಾನು ನೋಡಿದ್ದೀನಿ. ಇಟ್ಸ್ ನಾಟ್ ಈಸಿ. ನೀವು ಹೊಸಬ್ರಾಗಿರ್ಬೋದು, ಹಳುಬ್ರಾಗಿರ್ಬೋದು, ಶ್ರಮನೇ. ಅಂದರೆ ನೀವು ಹೆಂಗೆ ಫಸ್ಟ್ ಒಂದು ಮ್ಯಾನುಸ್ಕ್ರಿಪ್ಟ್ನ ರೆಡಿ ಮಾಡ್ತೀರಾ, ಸಾಫ್ಟ್ ಕಾಪಿ ರೆಡಿ ಮಾಡ್ತೀರಾ, ಆಮೇಲೆ ಹಾರ್ಡ್ ಕಾಪಿ, ಅಲ್ಲೊಂದಷ್ಟು ಚೇಂಜಸ್ಗಳು, ಅದಾದಮೇಲೆ ಪ್ರಿಂಟಿಂಗು. ಸೊ ಅದರ ಎಫರ್ಟ್ ಇದೆಯಲ್ಲ, ಎಲ್ರಿಗೂ ದಕ್ಕಬೇಕು. ನೀವೊಂದು ಒಬ್ಬ ರೈಟರ್ ಅಂತ ಅಂದಾಗ, ಈಗ ಸುಮ್ಮನೆ ಯಾರೋ ಅನ್ಕೊಳ್ಳಿ ಬರ್ದಿರ್ತಾರೆ, ಓದ್ಬಿಟ್ಟು ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಾಗ ಹಿ ವಿಲ್ ಬಿ ವೆರಿ ಹ್ಯಾಪಿ. ಹೆಂಗೆ ಅಂದರೆ, ನೀವು ದುಡ್ಡು ಕೊಟ್ಟು ತೊಗೊಂಡೆ ಸರ್, ಇದನ್ನು ಓದ್ದೆ ಸರ್ ಅಂತ ಹೇಳಿದಾಗ ಅವ್ರಿಗೆ ಆಗೋ ಅಂಥ ಖುಷಿ ಇದೆಯಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ. ಸೊ ಅದು ನನಗೆ ತುಂಬ ಇದಾಗತ್ತೆ, ಕನೆಕ್ಟ್ ಮಾಡುತ್ತೆ. ಸೊ ನೀವು ಓದಿನ ವಿಷಯದಲ್ಲಿ ನಾನು ಕಂಪ್ಯಾರಿಸನ್ ಹೇಳಿದ್ರೆ, ಒಂದು ರೀತಿಯ ಬ್ರಹ್ಮರಾಕ್ಷಸಿ ಅಷ್ಟೇ ಅಲ್ಲ, ಪುಸ್ತಕಗಳಿದ್ರು ಸಾಲಲ್ಲ, ಎಷ್ಟು ಅದೇ ಇನ್ನೂ ಬೇಕು ಅನ್ನೋದು ಒಂದು ರೀತಿಯ ಹಸಿವು. ಅದಿದ್ದಾಗಲೇ ನಿಮಗೆ ಜಾಸ್ತಿ ಓದಾಗುತ್ತೆ. ಜೊತೆಗೆ ಬರವಣಿಗೆಯಲ್ಲೂ ಕೂಡ ನೀವು ತೊಡಗಿಸ್ಕೊಳ್ಬೇಕು ಅನ್ನೋದು ಇದೆ ಮುಂದಿನ ದಿನಗಳಲ್ಲಿ. ಅದ್ರ ಮಧ್ಯದಲ್ಲಿ ಒಂದು ಕವನ ಸಂಕಲನ ಕೂಡ ತಂದ್ರಿ, ಅದನ್ನ ಇಂಗ್ಲಿಷ್ನಲ್ಲಿ ನೀವು ಪ್ರಕಟ ಮಾಡಿದ್ರಿ. ತುಂಬ ವಿಶೇಷವಾಗಿರೋದು ಏನಪ್ಪ ಅಂದರೆ, ನನಗೆ ಅದರಲ್ಲಿ ಕಂಡಿದ್ದು ಹೆಚ್ಚಾಗಿ ಓನ್ಲಿ ವಿಮೆನ್ ಆ್ಯಂಡ್ ಡಾಗ್ಸ್ ಆರ್ ಲವ್ಡ್ ಅನ್ಕಂಡೀಷನಲಿ ಅಂತ ಹೇಳ್ತಾರೆ. ಆದರೆ ನೀವು ಅದನ್ನು ಬ್ರೇಕ್ ಮಾಡಿ ಗಂಡಸಿಗೆ ಒಂದು ಒಳ್ಳೆಯ ಕವಿತೆನ ಬರೆದು ಅವರಿಗೆ ಡೆಡಿಕೇಟ್ ಮಾಡಿದ್ದೀರಾ. ಸೊ ಈ ಐಡಿಯಾ ಹೇಗೆ ಬಂತು? ಸೊ ಎವ್ರಿಥಿಂಗ್ ಶಿಪ್ ಟು ಎವ್ರಿಥಿಂಗ್ ಶಿಪ್ ಪುಸ್ತಕದ ಹೆಸರು ಲಾಸ್ಟ್ ಇಯರ್ 2023 ಡಿಸೆಂಬರಲ್ಲಿ ಕೇಳು ಮನ್ಸೆ ಸ್ಟೇಜಲ್ಲಿ ಲಾಂಚ್ ಆಯಿತು. ಸೊ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ತುಂಬ ಧನ್ಯವಾದ. ಯಾಕೆಂದರೆ ಕೇಳು ಮನ್ಸೆ ಸ್ಟೇಜ್ಗೆ ಗೊತ್ತಿಲ್ಲ, ಯಾಕೆಂದರೆ ಅದೊಂದು ಕನ್ನಡದ ವೇದಿಕೆ ಆಗಿಬಿಟ್ಟು ಒಂದು ಇಂಗ್ಲೀಷ್ ಪುಸ್ತಕನ ಅವ್ರು ರಿಲೀಸ್ ಮಾಡೋಕ್ಕೆ ನಂಗೆ ಇದು ಕೊಟ್ಟರು ಅಂದಾಗ, ಆಪರ್ಚುನಿಟಿ ಕೊಟ್ಟರು ಅಂದಾಗ ತುಂಬ ಖುಷಿ ಆಯಿತು. ಕಮಲಾ ಮ್ಯಾಮ್ ಮತ್ತು MD ಪಲ್ಲವಿ ಮ್ಯಾಮ್ ಅವ್ರು ಪಕ್ಕಾ ನಿಂತ್ಕೊಂಡು ಆ ಪುಸ್ತಕ ಬಿಡುಗಡೆ ಮಾಡಿ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಫಾರ್ ಹೋಲ್ ಕೇಳು ಮನ್ಸೆ ಟೀಮು. ಸೊ ಅದು ಹೆಂಗೆ ಹುಟ್ಟಿತು ಅಂದರೆ, ಇದೆಲ್ಲ 5 ವರ್ಷದ ಹಿಂದೆ ಬರೆದಿದ್ದಂಥ ಕವಿತೆಗಳು. ಸೊ ಕೆಲವುದು ನಾನು ಇದು ಮಾಡಿದೆ, ಎಂತ ಫಿಲ್ಟರ್ ಮಾಡಿದೆ ಕೆಲವು ಕವಿತೆಗಳನ್ನ. ಆ್ಯಂಡ್ ಕೆಲವು ಕವಿತೆಗಳು ಇವಾಗ ಅದು ಬರೆದ್ರೆ ಹೆಂಗಿರುತ್ತೆ, ಜನರಿಗೆ ತಲುಪಬೇಕು. ಯಾಕೆಂದರೆ
ಕನ್ನಡದಲ್ಲಿ ಏನಾಗುತ್ತೆ ಗೊತ್ತಾ ಬರಿಬೇಕಾದ್ರೆ, ಸೊ ಒಂದಷ್ಟು ರೂಪಕಗಳು ಅಥವಾ ಒಂದಷ್ಟು ಆಳವಾಗಿ ಹೋದರೆ ಫೈನ್. ಬಟ್ ಇಂಗ್ಲೀಷಲ್ಲಿ ನೀವು ಬರಿಬೇಕಾದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ನಿಮ್ಮದು ಒಕ್ಯಾಬುಲರಿ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಇಂಗ್ಲೀಷಲ್ಲಿ ಸ್ಟೋರೀಸ್ನ ತುಂಬ ಚೆನ್ನಾಗಿ ಒಪ್ಕೋತಾರೆ, ಬಟ್ ಕವಿತೆಗಳನ್ನ ಅಷ್ಟು ಈಸಿಯಾಗಿ ತೊಗೊಳಲ್ಲ ಜನ. ಯಾಕೆಂದರೆ ಅವ್ರಿಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗೂ ಇರಬೇಕು, ಅದೊಂಥರ ಇನ್ಸೇನ್ ಆಗು ಅವ್ರಿಗೆ ಫೀಲ್ ಆಗಬೇಕು. ಸೊ ಇದು ಇಂಗ್ಲೀಷಲ್ಲಿ ಓದುಗರಿಗೆ ಇದೊಂದು ಸ್ವಲ್ಪ ಜಾಸ್ತಿ ಈ ಪಾರ್ಟ್ಗೆ ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಂಗಿದಾಗ ಹಿಂಗೆ ಮೆಟ್ರೋದಲ್ಲಿ ಹೋಗ್ತಾ ಬರ್ತಾ ಈ ಥರ HR ಸ್ಟ್ರೀಟ್ ಹೋಗ್ತಾ ಎಲ್ಲ ಕವಿತೆಗಳು ಬಂತು. ಬಟ್ ನಂಗೆ ಅನ್ನಿಸ್ತು ಇವಾಗ ಹೆಂಗೆ ಅಂದರೆ ಫೀಮೇಲ್ ರೈಟರ್ಸು ಫೀಮೇಲ್ ಓರಿಯೆಂಟೆಡೇ ಕವಿತೆ ಬರೀತಾರೆ. ಬಟ್ ನಾನು ಹಂಗೆ ಯೋಚನೆ ಮಾಡಲಿಲ್ಲ. ಬಿಕಾಸ್ ವೈ, ಈಗ ಹೆಣ್ಮಕ್ಳು ಅಂದರೆ ಓಕೆ, ಹೆಣ್ಮಕ್ಳದು ಕಷ್ಟ ಇದೆ, ಗಂಡು ಮಕ್ಳಿಗೂ ಕಷ್ಟ ಇದೆ. ಬಟ್ ಯಾಕೆ ಹೆಣ್ಮಕ್ಳನ್ನ ಮಾತ್ರ ಹೈಲೈಟ್ ಮಾಡ್ತೀರಾ? ಬಿಕಾಸ್ ಅವ್ರು ಹೇಳ್ಕೋತಾರೆ ಅಂತ ನೀವು ಹೈಲೈಟ್ ಮಾಡ್ತೀರಾ. ಬಟ್ ಯಾಕೆ ನೀವು ಗಂಡು ಮಕ್ಳನ್ನ ಅರ್ಥ ಮಾಡ್ಕೊಳಲ್ಲ? ಸೊ ಗಂಡು ಮಕ್ಳು ನೀವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಮೆಂಟಲಿ ಪ್ರೆಷರೈಸ್ಡ್ ಇರುತ್ತೆ. ಇವಾಗ ಹೆಂಗೆ ಗಂಡ್ಸ್ ಹತ್ರ ನಾಟಕ ಮಾಡ್ತಿದ್ದಾನೆ ಅಂತ ಸೊಸೈಟಿಲಿ ಮಾತಾಡ್ತಾರೆ. ಸೊ ಅದು ತಪ್ಪು. ಅವ್ರಿಗೆ ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ. ಈಗ ನಿಮಗೆ ಹೆಂಗೆ ನಿಮ್ಮ ಸ್ವಂತಿಕೆ ಇದೆ ಹೆಣ್ಣಾಗಿ, ಸೊ ಗಂಡಿಗೂ ಕೂಡ ಅದೇ ಥರ ಇದೆ. ಸೊ ನಾನು ಅದನ್ನು ಬ್ರೇಕ್ ಮಾಡಲೇಬೇಕಿತ್ತು. ಸೊ ನನಗೆ ಅದು ಇನ್ಕ್ಲೂಡ್ ಮಾಡಲೇಬೇಕು. ಅಟ್ಲೀಸ್ಟ್ ನನ್ನ ಬುಕ್ಕಿಂದ ಒಂದು ಗಂಡು ಮಕ್ಕಳಿಗೆ ಒಂದು ಟ್ರೈಬ್ಯೂಟ್ ಅಥವಾ ರೆಸ್ಪೆಕ್ಟ್ ಥರ ಅಂತ ನಾನು ಅದನ್ನು ಇನ್ಕ್ಲೂಡ್ ಮಾಡಿದೆ. ಬಟ್ ತುಂಬ ಜನ ಅದಕ್ಕೆ ಆ ಕವಿತೆ ಇಷ್ಟ ಆಯಿತು. ನಂಗೆ ಅದು ತುಂಬ ಖುಷಿ ಆಯಿತು ಕೂಡ. ಓಕೆ, ಹೀಗೆಲ್ಲ ಬರ್ತಿದ್ದಾರೆ ಸೊ ಅಂದಾಗ ಖುಷಿ ಆಯಿತು. ಇದು ಸೊ ಗಂಡಸರ ಪರವಾಗಿ ನಿಮಗೊಂದು ಥ್ಯಾಂಕ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಓಕೆ, ಸೊ ಈಗ ನಮ್ಮ ಓದುಗರಿಗೆ ಕನ್ನಡ ಪುಸ್ತಕಗಳಿಗೆ ವಾಪಸ್ ಬರೋದಾದರೆ, ನಿಮ್ಮ ಪುಸ್ತಕ ಇದು ಕೂಡ ಕನ್ನಡದಲ್ಲಿ ಕವಿತೆಗಳು ಬರಲಿ, ಕನ್ನಡದಲ್ಲೂ ಇದು ತುಂಬ ಚೆನ್ನಾಗಿ ಬರಲಿ, ಕನ್ನಡದಲ್ಲೂ ಇನ್ನು ಮುಂದೆ ಪುಸ್ತಕಗಳನ್ನು ನೀವು ಬರೀರಿ. ಅದರ ಜೊತೆಗೆ ನೀವು ಓದುಗರಿಗೆ ಹೇಳೋದಾದರೆ ಒಂದು ಟಾಪ್ 5 ಪುಸ್ತಕಗಳು, ಒಂದು ಟಾಪ್ 5 ಪುಸ್ತಕ ಯಾವುದನ್ನು ಹೇಳ್ಬೋದು? ಇದು ಯಾಕೆ ಇಷ್ಟು ಕಷ್ಟ ಪ್ರಶ್ನೆ ಕೇಳ್ತಾ ಇದ್ದಾರೆ? ಅಲ್ಲ, ಯಾಕಂದರೆ 20-30 ಪುಸ್ತಕ ಲಿಸ್ಟ್ ಮಾಡೋದಕ್ಕಾಗಲ್ಲ ಅಷ್ಟು ಟೈಮ್. ಇವಾಗ ಇಷ್ಟು ಈಗ ನೀವು ಹಿಂಗೆ ಟಾಪ್ 5 ಅಂದಾಗ ಭಯ ಆಗ್ಬಿಡುತ್ತೆ ನನಗೆ. ಯಾಕಂದರೆ ತುಂಬ ಎಲ್ಲ ರೈಟರ್ಸು ಕೂಡ ಚೆನ್ನಾಗಿ ಬರ್ತಾರೆ. ಎಸ್ಪೆಷಲಿ ನೀವು ನನಗೆ ಹಳುಬ್ರದ್ದು ಆಲ್ಮೋಸ್ಟ್ ಎಲ್ಲರೂ ಓದ್ತಾರೆ. ಇವಾಗ ನಾನು ಹೇಳೋದಾದರೆ ಒಂದು ಟಾಪ್ ಬುಕ್ ಅಂದರೆ ಮಲೆಗಳಲ್ಲಿ ಮದುಮಗಳು, ನೀವು ಓದಲೇಬೇಕು. ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಎರಡು ಒಂದಂತಲೇ ತಗೋತೀನಿ. ಯಾಕೆಂದರೆ ಇವತ್ತು ನೀವು 200 ವರ್ಷ ಬರಲಿ 300 ವರ್ಷ ಬರಲಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಈ ಥರ ಕಾದಂಬರಿ ಬರೋದೂ ಇಲ್ಲ. ಯಾಕಂದರೆ ಅದು ಬರೀ ಕಾದಂಬರಿ ಒಂದು ಸಮಾಜದ ಕೊರಗಿನ ಬಗ್ಗೆ ಹೇಳಲ್ಲ. ಅಲ್ಲಿ ಪ್ರೀತಿ ಇದೆ, ಸಂಸ್ಕಾರದ ಕೆಲವು ವಿಷಯಗಳಿರುತ್ತೆ, ಆ್ಯಂಡ್ ಮದುವೆ, ಆ ಕ್ಯಾರೆಕ್ಟರ್ಸ್ನ ಕುವೆಂಪು ಅವರು ಬಿಲ್ಡ್ ಮಾಡಿದಾರಲ್ಲ, ಇದು ನನಗೆ ತುಂಬ ಇಷ್ಟ ಆದ ಪುಸ್ತಕ. ಸಿಕ್ಕಾಬಟ್ಟೆ ಇಷ್ಟ ಆಗಿದೆ. ನಾನು ಕಾನೂರು ಹೆಗ್ಗಡತಿ ಓದಿಲ್ಲ, ಬಟ್ ಮಲೆಗಳಲ್ಲಿ ಮದುಮಗಳು ಆಲ್ಮೋಸ್ಟ್ ಒಂದು 400 ಪೇಜ್ ತನಕ ಓದಿದ್ದೀನಿ. ಬಟ್ ನಾನು ಫುಲ್ ಕತೆ ಕ್ಲಬ್ ಹೌಸಲ್ಲಿ ಕೇಳಿದ್ದೆ. ವಿಜಯ್ ಹನಕರಿ ಸರ್ ಅವರು ಕಂಪ್ಲೀಟ್ ಅಷ್ಟು ಸಂಚಿಕೆನ 4 ತಿಂಗಳು ಓದಿದ್ರು. ಆ ಇಡೀ ಕಾದಂಬರಿನ ಓದಿ ಹೇಳಿದರು. ಆ್ಯಂಡ್ ಇನ್ನೂ ಒಂದು ಅಂದರೆ ಹಂಸಲೇಖ ಅವರು ಮಲೆಗಳಲ್ಲಿ ಮದುಮಗಳು ಎಂಬ ನಾಟಕ ಆಗ್ತಾ ಇತ್ತು ಮುಂಚೆ ಕಲಾಗ್ರಾಮದಲ್ಲಿ. ಸೊ ಆ ನಾಟಕಕ್ಕೆ ಅವರು ಒಂದಷ್ಟು ಹಾಡುಗಳನ್ನು ಬರೆದಿದ್ರು. ಅದು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ. ಅದೆಲ್ಲ ಕೇಳಿದಾಗ ನನಗೆ ಅನ್ನಿಸ್ತು ಎಷ್ಟು ಇದು ಕಾದಂಬರಿ ಎಂಥ ಒಳ್ಳೆ ಕಾದಂಬರಿ ಅಂತ ನಂಗೆ ಅನ್ನಿಸ್ತು. ಸೊ ಇದನ್ನು ಓದಲೇಬೇಕು ಎಲ್ಲರೂ. ಇನ್ನು 2ನೇ ಕಾದಂಬರಿ ಅಂತ ಬಂದರೆ ಇದು ಹಳುಬ್ರು ತೊಗೊತೀನಿ, ಗೃಹಭಂಗ. ನೀವು ಓದಲೇಬೇಕು. ಯಾಕೆ ಅಂದರೆ ಭೈರಪ್ಪ ಅವ್ರದ್ದು ಬದುಕು. ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ನೆಮ್ಮದಿ ಇಲ್ಲ, ದುಡ್ಡು ಬಂದರೆ ನೆಮ್ಮದಿ, ಅದು ಬಂದರೆ ನೆಮ್ಮದಿ ಅಂತಾರೆ. ಬಟ್ ಇಷ್ಟೆಲ್ಲ ಕಷ್ಟ ಇದೆ ನನಗೆ ಅಂತ ಹೇಳ್ತಾರೆ. ಬಟ್ ಈ ಕಾದಂಬರಿನ ಓದಿದ್ರೆ ಒಂದು ಜೀವನದ ಮೇಲೆ ಸಿಕ್ಕಾಬಟ್ಟೆಯಾದ ಪ್ರಬುದ್ಧ ಯೋಚನೆಗಳು ಬರುತ್ತೆ. ಯಾಕಂದ್ರೆ ಜೀವನ ಅನ್ನೋದು ಏನು ಅನ್ನೋದು ನನಗೆ ಗೃಹಭಂಗ ಓದಿದ್ಮೇಲೆ ತುಂಬಾ ಅನ್ನಿಸ್ತು. ಕ್ಯಾರೆಕ್ಟರೇ ಒಂದು ರೀತಿ ನಿಜವಾಗ್ಲು ನಂಗೆ ಇವತ್ತು ಕನ್ನಡ ಕಾದಂಬರಿಲಿ ನೀವು ನೋಡೋದಾದ್ರೆ ಯಾರು ನಿಮಗೆ ಫೇವ್ರೇಟ್ ಅಂತ ಅನ್ಸಿದ್ರೆ, ಈ ಕಾನೂನು ಹೆಗ್ಗಡದಲ್ಲಿ ಬರೋ ಹೆಗ್ಗಡತಿ ಅಮ್ಮ, ಆಮೇಲೆ ಗೃಹಭಂಗದಲ್ಲಿ ಬರೋ ನಂಜಮ್ಮ, ಆಮೇಲೆ ಇದರಲ್ಲಿ ಮಲೆಗಳಲ್ಲಿ ಮಗಳಲ್ಲಿ ಬರೋ ಪಿಂಚಲು, ಆ ಥರ ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಅವೆಲ್ಲ ನಿಮ್ಗೆ ಎಷ್ಟು ಒಳ್ಳೊಳ್ಳೆ ಫೀಮೇಲ್ ಕ್ಯಾರೆಕ್ಟರ್. ಅಂಡ್ ಭೈರಪ್ಪ ಅವ್ರ ಕಾದಂಬರಿಲಂತೂ ಒಳ್ಳೊಳ್ಳೆ ನಿಮಗೆ ಫೀಮೇಲ್ ಕ್ಯಾರೆಕ್ಟರ್ ಸಿಗುತ್ತೆ. ಸೊ ಇದನ್ನ ಹೇಳ್ತೀನಿ. ಇನ್ನು 3ನೇದು ಇದು ರೀಸೆಂಟಾಗಿ ಇದ್ರೆ ಅಂದರೆ ವೆರಿ ರೀಸೆಂಟ್ಲಿ 2020 ಆ ಥರದ್ರಲ್ಲಿ ಬಂದಿದ್ದು ನಕ್ಷತ್ರಗಳ ಸುಟ ನಾಡಿನಲ್ಲಿ, ಭಾರತಿ ಬಿ.ವಿ ಅವ್ರದ್ದು. ತುಂಬ ಚೆನ್ನಾಗಿದೆ. ಯಾಕೆ ಇದನ್ನು ಓದಬೇಕು ಅಂದರೆ, ಒಂದು ಪ್ರವಾಸ ಕಥನ, ಅವರ ಯುದ್ಧಗಳ ಬಗ್ಗೆ, ಇವಾಗ ಏನು ಆಗ್ತಾ ಇದೆ ಬೇರೆ ದೇಶಗಳಲ್ಲಿ ಯುದ್ಧಗಳು, ಈ ಟೈಮ್ಗೆ ಈ ಥರ ಒಂದು ಪುಸ್ತಕ ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾನು ಈ ಪುಸ್ತಕ ಓದಿ ಆಲ್ಮೋಸ್ಟ್ ಒಂದು 2 ದಿನ ಹತ್ತಿದ್ದೀನಿ. ಹತ್ತಿಬಿಟ್ಟು ನಾನು ಭಾರತಿ ಮ್ಯಾಮ್ಗೆ ಮೆಸೇಜ್ ಮಾಡಿದ್ದೆ, ಎಷ್ಟು ಕಾಡ್ತಾ ಇದೆ ಈ ಪುಸ್ತಕ, ನಿಮಗೆ ಹೆಂಗೆ ಅನ್ನಿಸ್ತು ಆ ಯುದ್ಧ ಭೂಮಿಲಿ ಎಷ್ಟೋ ಜನ ಸತ್ತೋದಾಗ, ಎಸ್ಪೆಷಲಿ ಹಿಟ್ಲರ್ ಬಗ್ಗೆ ನೀವು ಮಾತಾಡಿದಾಗ ಆ ಹಿಂಸೆಗಳಾಗಿರ್ಬೋದು, ಅದೆಲ್ಲ ಓದಿದಾಗ ಅಂದರೆ ಓದೋರಿಗೆ ಇಷ್ಟು ಸಂಕಟ ಆಗ್ತಿದೆ ಅಂದಾಗ
ಅಲ್ಲಿ ನೋಡಿ ಹೋಗಿ ಡಾಕ್ಯುಮೆಂಟ್ರಿ ಎಲ್ಲ ನೋಡ್ಕೊಂಡು ಮಾಡಿಕೊಂಡು ಬರೆದ್ರಲ್ಲ, ಅವ್ರಿಗಿನ್ನೆಷ್ಟು ಸಂಕಟ ಆಗಿರಬೇಡ ಅನ್ನೋ ಪ್ರಶ್ನೆ ನನಗೆ ತುಂಬ ಕಾಡ್ತು. ಸಿಕ್ಕಾಬಟ್ಟೆ ಇದಾಯಿತು. ಆ್ಯಂಡ್ ಕವನ ಸಂಕಲನ ಬಗ್ಗೆ ಒಂದು ಹೇಳ್ತೀನಿ. ಟಾಪ್ 4 ಪ್ಯೂಪ. ನೀವು ಓದಲೇಬೇಕು. ಹೌದು, ತುಂಬ ಕವಿತೆಗಳಿದೆ, ಒಪ್ಕೋತೀನಿ. ಬಟ್ ಇದನ್ನು ನಿಧಾನಕ್ಕೆ ಓದಿದ್ರು ಓಕೆ, ಪರವಾಗಿಲ್ಲ. ಬಟ್ ಓದಲೇಬೇಕಾದಂಥ ಒಂದು ಕವನ ಸಂಕಲನ. ಯಾಕೆಂದರೆ ಸಿಕ್ಕಾಬಟ್ಟೆ ಕಾಡುತ್ತೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಕವಿತೆ ಇದೆ, ನಿರುಪಾಯ ಮತ್ತು ವೈಲ್ಡ್ ಆ್ಯಂಡ್ ವಿಯರ್ಡ್. ಎಷ್ಟು ನೋಡಿ, ವೈಲ್ಡ್ ಆ್ಯಂಡ್ ವಿಯರ್ಡ್, ಆ ಶೀರ್ಷಿಕೆನೇ ಆ ಥರ ಇದೆ ಅಂದಮೇಲೆ ಕವಿತೆ ಇನ್ನು ಯಾವ ಥರ ಇರುತ್ತೆ. ಸೊ ಒಂದು ಗಂಡು ಹೆಣ್ಣಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಯಾವಾಗಲೋ ಸಿಕ್ಕಿದಾಗ ಅವ್ರು ಏನು ಕಾನ್ವರ್ಸೇಷನ್ ಇರುತ್ತೆ ಅದನ್ನು ಹೇಳ್ತಾರೆ. ಇನ್ನು ಲಾಸ್ಟ್ನೇದು ಹೇಳಬೇಕು ಅಂದರೆ ಬೆಟ್ಟದ ಜೀವ ಹೇಳ್ತೀನಿ. ಓದಲೇಬೇಕು. ಅದು ಲೈಕ್ ಮೂವಿ ಹೆಂಗೆ ಇರುತ್ತೆ ನೋಡ್ತೀರಾ, ಅದು ಅಫ್ಕೋರ್ಸ್ ನೋಡ್ತೀರಾ. ಬಟ್ ಓದಿದಾಗ ಸಿಗೋವಂಥ ಇದು ನಿಮ್ಗೆ ಬೇರೆನೇ ಇರುತ್ತೆ ಆ ವೈಬು. ಅದು ಸೊ ಈ ಟಾಪ್ 5 ಬುಕ್ ಹೇಳ್ತೀನಿ. ಸೊ ಹೆಚ್ಚಾಗಿ ನಮಗೆ ಬರಹಗಾರರು ಬಂದರೆ ನೀವು ಹೊಸ ಬರಹಗಾರರಿಗೆ ಒಂದು ಟಿಪ್ಸ್ ಕೊಡಿ ಅಂತ ಹೇಳ್ತೀವಿ. ಹಾಗೆ ನೀವು ಇಲ್ಲಿ ಓದುಗರಾಗಿ ಬಂದಿದ್ದೀರಾ. ಸೊ ಓದೋರಿಗೆ ಏನು ಟಿಪ್ಸ್ ಕೊಡ್ತೀರಾ? ಸೊ ಓದೋರಿಗೆ ನಾನು ಟಿಪ್ಸ್ ಹೇಳೋದಾದರೆ, ಮೊದಲನೇದು ಯಾವ ಬ್ಯಾಗೇಜು ಇಟ್ಕೊಂಡು ಓದಬೇಡಿ. ಈಗ ಫಾರ್ ಎಕ್ಸಾಂಪಲ್ ಏನೋ ಹೇಳಿದ್ದಾರೆ ಓದಬೇಕಾ, ಆ ಮೈಂಡ್ ಸೆಟ್ ತೆಗೆದಾಕ್ಬಿಡಿ. ಅದೊಂದು ಬ್ಯಾಗೇಜ್, ನಿಮ್ಗೆ ಅದೊಂದು ಬ್ಯಾಗೇಜ್ ಇಟ್ಕೊಂಡು ಓದ್ತೀರಾ, ಒಂದು ಬ್ಯಾರಿಯರ್ ಹಾಕೋತೀರಾ. ಸೊ ಅದು. ಎರಡನೇದು ಬಂದುಬಿಟ್ಟು ಬೌಂಡ್ರೀಸ್. ಈ ಥರದ ಕತೆಗಳು ಮಾತ್ರ ಓದಬೇಕು. ಈ ಥರ ಫಾರ್ ಎಕ್ಸಾಂಪಲ್ ಹಿಂಗೆ ಎರೋಟಿಕ್ಸ್ ಪೋಯಮ್ಸ್ ಆಗಿರ್ಬೋದು ಅಥವಾ ಎರೋಟಿಕ್ಸ್ ಕಾದಂಬರಿಗಳಾಗಿರ್ಬೋದು, ಯಾರು ಓದಲ್ಲ. ಯಾಕೆ ಚೀ ಅಂತಾರೆ? ಯಾಕೆ ಓದಬೇಕು? ಎಲ್ಲದನ್ನು ಓದಬೇಕಂದ್ರೆ ಒಬ್ಬ ರೈಟರ್, ಒಬ್ಬ ರೀಡರ್ಗೆ ಯಾವುದೇ ಬೌಂಡ್ರೀಸ್ ಇರಬಾರ್ದು. ಎಲ್ಲದೂ ಓದಬೇಕು. ನೀವು ಎಲ್ಲದೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಲ್ಲದಕ್ಕೂ ಎಕ್ಸ್ಪೋಸ್ ಆಗಬೇಕು. ಸೊ ನಾನು ಅದನ್ನು ತುಂಬ ನಂಬ್ತೀನಿ. ಇನ್ ಥರ್ಡ್ ಒನ್, ಯಾವ ವಿಷಯಕ್ಕೂ ಇನ್ಫ್ಲೂಯೆನ್ಸ್ ಆಗಬೇಡಿ. ನಿಮ್ಮ ಹತ್ರ ಯಾರೋ ಬಂದು ಹೇಳ್ತಾರೆ ಈ ರೈಟರೇ ದೊಡ್ಡವರು, ಇವ್ರನ್ನೇ ಓದಬೇಕು, ಇನ್ಯಾರೋ ಬಂದು ಹೇಳ್ತಾರೆ ಇವ್ರು ಓದ್ಬೇಕು, ನೀನು ಓದಬೇಕು, ಎಲ್ಲರೂ ಓದಬೇಕು. ಬಟ್ ಯಾರಿಗೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಬಟ್ ಅದು ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ಅದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಲೆವೆಲ್ ಆಫ್ ರೀಡಿಂಗ್. ಯಾಕೆಂದರೆ ನನಗೂ ಎಷ್ಟೋ ಜನ ಹೇಳಿದ್ದಾರೆ, ಇವ್ರನ್ನ ಯಾಕೆ ಓದ್ತೀಯಾ, ಓ ಮೈ ಗಾಡ್ ಇವ್ರು ಓದಿ. ಟು ಬಿ ಆನೆಸ್ಟ್ ನಂಗೆ ಎಷ್ಟೋ ಜನ ಹೇಳ್ತಾರೆ, ಬೆಳಗ್ಗೆ ಯಾಕೆ ಓದ್ತೀರಾ ಅಂತ ಕೇಳ್ತಾರೆ. ಇವತ್ತು ನಂಗೆ ಕೇಳ್ತಾರೆ ಯಾಕೆ ಓದ್ತೀರಾ. ಅಲ್ಲ, ನನಗಿಷ್ಟ, ನಾನು ಓದ್ತೀನಿ, ದಟ್ಸ್ ಇಟ್. ಸೊ ನಾನು ಜಾಸ್ತಿ ಆ ಥರದ್ದು ಜಗಳಕ್ಕೆ ಅಥವಾ ಆರ್ಗ್ಯುಮೆಂಟ್ಸ್ಗೆ ಹೋಗೋದೇ ಇಲ್ಲ. ಇನ್ನು 4ನೇದು, ಅಟ್ಲೀಸ್ಟ್ ಓದಬೇಕಾದ್ರೆ ಒಂದಷ್ಟು ಕೀ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ತುಂಬ ನಿಮಗೆ ಎಫೆಕ್ಟಿವ್ ಅನಿಸುತ್ತೆ. ಈಗ ನೆನ್ಪಿಟ್ಕೊಳಕ್ಕೆ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಓದೋಕ್ಕೆ ಮುಂಚೆ ಯಾವ ರಿವ್ಯೂನೂ, ಅಂದರೆ ಈಗ 5 ಸ್ಟಾರು 4 ಸ್ಟಾರು 3 ಸ್ಟಾರ್ ಅಂತಾರಲ್ಲ, ಅದ್ರ ಮೇಲೆ ನಂಬೇಡಿ. ಯಾಕಂದರೆ ನಿಮಗೆ CTR ದೋಸೆ ಇಷ್ಟ ಆದರೆ ನನಗೂ ಅದೇ ಇಷ್ಟ ಆಗಬೇಕಂತಿಲ್ಲ. ನನಗೆ ವಿದ್ಯಾರ್ಥಿ ಭವನ ದೋಸೆ ಇಷ್ಟ ಆಗ್ಬೋದು. ಬಟ್ ಅಟ್ಲೀಸ್ಟ್ ನೀವು ಟೇಸ್ಟ್ ಮಾಡಬೇಕು ಆ ಬುಕ್ನ. ಆ ಬುಕ್ಕಿನ ಒಂದು ಸ್ವಾದ ನೀವು ಸವಿಬೇಕು. ಅದಾದ್ಮೇಲೆ ನಿಮ್ಮ ಅಭಿಪ್ರಾಯ ಅಷ್ಟೇ ರೂಪಿಸ್ಕೊಳ್ಳಿ. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಓಕೆ. ಬಟ್ ಅನ್ನೆಸೆಸರಿ ಯಾರಿಗೂ ಹೇಳ್ಬೇಡಿ. ಅಂದರೆ ಯಾವ ಥರ ಆದರೆ, ರೀಸೆಂಟಾಗಿ ನಾನು ಕೇಳ್ಪಟ್ಟೆ, ಅವ್ರ ಬುಕ್ ಓದಬೇಡಿ, ಅದೇನಷ್ಟು ಚೆನ್ನಾಗಿಲ್ಲ ಆ ಥರ ಹೇಳಿದಾಗ, ಅದು ಆ ಬರಹಗಾರಂಗೆಲ್ಲೋ ಹೇಳಿದಾಗ ಅದೊಂಥರ ಬೇಜಾರಾಗುತ್ತೆ. ಸೊ ಆ ಥರ ಏನು ಮಾಡಬೇಡಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಅಂದರೆ ಓಕೆ, ಇವ್ರು ಚೆನ್ನಾಗಿದೆ, ಓದ್ತಾ ಇದೆ, ಇವ್ರ ಕಂಟೆಂಟ್ ಇಷ್ಟ ಆಯಿತು, ಪುಸ್ತಕ ಚೆನ್ನಾಗಿದೆ, ಬಟ್ ಹಾರ್ಮ್ ಮಾಡಬೇಡಿ. ಸೊ ಇರುವಂತೆ ಇರಲು ಬಿಡಿ, ಅದೇ ಕರುಣೆ. ಸೊ ಇದು ಆ್ಯಕ್ಚುಲಿ ತುಂಬ ಮೇನ್ ಥಿಂಗ್. ಅಂದರೆ ಸಾಕು, ಇಷ್ಟಪಡೋಣ, ಬೇರೆಯವ್ರಿಗೆ ಓದಿಸೋಣ, ಅಷ್ಟೇ. ಒಳ್ಳೆ ಮಾತು ಹೇಳಿದ್ರಿ ಸ್ಫೂರ್ತಿ. ಸೊ ಸ್ಫೂರ್ತಿ, ಓದೋ ವಿಚಾರದಲ್ಲಿ ನಾವು ಇದೊಂದು ರೀತಿ ಮೊದಲನೇ ಮಾತುಕತೆ ಮಾಡಿದ್ದು. ಸೊ ಇಲ್ಲಿವರೆಗೂ ಬಂದು ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ಓದಿನ ಸುತ್ತ, ಪುಸ್ತಕಗಳ ಸುತ್ತ ನಾವು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳಿಸ್ಕೊಟ್ರಿ. ಇದೇ ರೀತಿಯ ಒಂದಷ್ಟು ಪಾಡ್ಕಾಸ್ಟ್ಗಳನ್ನು ಮುಂದೆನೂ ಕೂಡ ಮಾಡಬೇಕು ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಹರಟೆ ಹರಿವಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದ ಅನ್ಸುತ್ತೆ, ಆ ಧನ್ಯವಾದ ಅನ್ನೋದು. ಬಟ್ ಇವತ್ತಿಗೆ ಏನಿದೆ, ಐ ಆಮ್ ಗ್ರೇಟ್ಫುಲ್. ಯಾಕಂದರೆ ನಾನು ಎಲ್ಲೋ ಬರೀತಿದ್ದಿದ್ದು ಒಂದಷ್ಟು ರಿವ್ಯೂಗಳು ಅಥವಾ ಒಂದು ಪುಸ್ತಕ ಅನಿಸಿಕೆ ಆಗಿರ್ಬೋದು. ಸೊ ಅದೆಲ್ಲ ಒಂದಷ್ಟು ಜನಕ್ಕೆ ಎಫೆಕ್ಟ್ ಮಾಡಿದೆ, ಸೊ ಒಳ್ಳೆ ರೀತಿಲಿ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅದಲ್ಲದೆ ಇಲ್ಲಿಗೆ ಇಷ್ಟು ಎಲ್ಲ ನನ್ನ ಸಾಹಿತ್ಯ ಜರ್ನಿಲಿ ಓದು ಜನ್ಮೇಜಯ, ಕೇಳು ಮನಸೆ ಅಥವಾ ಕನ್ನಡದಷ್ಟು ಓಪನ್ ಮೈಕ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ನನಗೆ ಒಳ್ಳೊಳ್ಳೆ ದಾರಿನ ತೋರಿಸ್ತು. ಆ್ಯಂಡ್ ನನ್ನ ಸುತ್ತ ಇರೋ ಒಳ್ಳೆ ಜನ, ಯಾಕೆಂದರೆ ಐ ಆಲ್ವೇಸ್ ವಾಂಟ್ ಪಾಸಿಟಿವ್ ಪೀಪಲ್. ನನ್ನ ಸುತ್ತ ಜನ ಎಲ್ಲ ಒಳ್ಳೆ ವೈಬ್ಸ್ ಕೊಡೋ ಅಂತಾರೆ. ಲೈಕ್ ಪುಸ್ತಕ ಅಂದರೆ ಸಜೆಸ್ಟ್ ಮಾಡೋರಾಗಿರ್ಬೋದು, ಇದನ್ನೋದು ಅದನ್ನೋದು ಅಂತ ಹೇಳೋ ಅಷ್ಟು ಪ್ರೇರೇಪಣೆ ಮಾಡೋರು. ಸೊ ಈ ಥರ ಇರೋದ್ರಿಂದ ನನಗೆ ಇಷ್ಟೆಲ್ಲ ಹೆಲ್ಪ್ಫುಲ್ ಆಗ್ತಿದೆ ಅನ್ಸುತ್ತೆ. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಅವಕಾಶ ಸಿಗಲ್ಲ, ನಮಗೆ ಯಾರೂ ಐಡೆಂಟಿಫೈ ಮಾಡಲ್ಲ ಅಂತ. ಐಡೆಂಟಿಫೈ ಮಾಡಬೇಕು ಅಂತ ಓದಬೇಡಿ. ನಿಮಗೆ ನೀವು ಓದಿ ಒಂದಲ್ಲ ಒಂದಿನ ಇಟ್ ವಿಲ್ ಬಿ.
ಇಟ್ ವಿಲ್ ಟೇಕ್ ಟೈಮ್ ಬಟ್ ಇಟ್ ವಿಲ್ ಬಿ. ಸೊ ಅಟ್ಲೀಸ್ಟ್ ದಿನ ಓದಿ, ಅಟ್ಲೀಸ್ಟ್ ಒಂದು 15 ಪುಟನಾರು ಪ್ರತಿದಿನ ಓದಿ ಅಂತ ನಾನು ಹೇಳ್ತೀನಿ. ಸೊ ಓದೋದು ಇಟ್ ಈಸ್ ವೆರಿ ಗುಡ್, ಒಳ್ಳೆ ಹ್ಯಾಬಿಟ್, ಅದು ಒಂದು ಹ್ಯಾಬಿಟ್. ಯಾ ಓಕೆ, ರೀಡಿಂಗ್ ಈಸ್ ಥೆರಪಿಟಿಕ್ ಅಂತ ಹೇಳ್ತಾರೆ. ಖಂಡಿತ ಎಲ್ಲರಲ್ಲೂ ಆ ಒಂದು ಹವ್ಯಾಸ ಬೆಳೀಲಿ ಅಂತ ಕೇಳ್ತಾ ಮಾತುಕತೆ ಮುಗಿಸೋಣ. ಥ್ಯಾಂಕ್ಸ್ ಸ್ತುತಿ. ಥ್ಯಾಂಕ್ ಯು.